ಇವತ್ತಿನ ಓಪನಿಂಗ್ ಸೀನ್ ಇದು. ವಿ ಕ್ಯಾಪ್ಚರ್ ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಅಪ್ಲೋಡ್ ಮಾಡಿದ್ದೆ ಅಂದರೆ ಓಪನಿಂಗ್ ಇವನ ಹತ್ರ ತೊಗೊಳೋದ ಅಂತ. ಎಸ್ ಪಿ ಆಫೀಸ್ಗೆ ಹೋಗೋದ, ಪೊಲೀಸ್ ಅಥವಾ ಕೋರ್ಟ್ ಅಲ್ಲಿ ಓಪನಿಂಗ್ ಮಾಡೋದ, ದೇವಸ್ಥಾನದ ಕಡೆಯಿಂದ ಓಪನಿಂಗ್ ಬೇಡ ಅಂತ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ವಿ ಕ್ಯಾಪ್ಚರ್ ಬಂದರೆ ಹಿಡ್ಕೊಬಿಡ್ತೀವಿ ಅಂತ, ಬಂದರೆ ಹಿಡ್ಕೊಂಬಿಡ್ತೀವಿ, ಗಲಾಟೆ ಮಾಡ್ತೀವಿ ಅಂತ. ಹೆಲ್ದಿ ಚಿಕನ್ ಅದೇ ಆ ಕಡೆಗೆ ಹೋಗು ಅಂತ, ಬಂದು ಕಡೆಗೆ ಹೋಗು ಚಿಕನ್ ಎಲ್ಲ ಕೊಡ್ತಾರೆ ಅಂತ ಡೆಕೋರೇಟ್ ಮಾಡ್ತಾರೆ. ನೋಡ್ಕೊತಾರೆ ಚೆನ್ನಾಗಿ. ಇಲ್ಲಿ ಬಂದರೆ ವಿ ಕ್ಯಾಪ್ಚರ್ ಮಾಡ್ತಾರೆ. ಆ ಕಡೆ ಎಲ್ಲ ಇವತ್ತು ಊಟ ಇದೆಯಲ್ಲ ಕೆ ಆರ್ ಹಾಸ್ಪಿಟ್ಲ್ ಹತ್ರ, ಆ ಕಡೆ ಎಲ್ಲರೂ ಹೋದ್ರೆ ವಿ ಕ್ಯಾಪ್ಚರ್ ಹಿಡ್ಕೊಬಿಡ್ತೀವಿ, ಈ ಕಡೆಗೆ ಹೋಗು ಅಂತ ಡೆಕೋರೇಟ್ ಮಾಡ್ತಿದ್ದಾರೆ. ಇವತ್ತಿನ ಊಟ ಇಟ್ಟಿರೋದು ಸೇಮ್ ಅದೇ ಗೈ. ಅವತ್ತು ಇಲ್ಲಿ ನಿಂತ್ಕೊಂಡು ನಂಗೆ ಆವಾಜ್ ಹಾಕಿದ್ನಲ್ಲ, ಕಸ ಎತ್ಕೊಳ ಹಂಗೆ ಹಿಂಗೆ ಅಂತ ಆವಾಜ್ ಹಾಕಿದ್ನಲ್ಲ, ರೆಕಾರ್ಡ್ ಮಾಡಿದ್ನಲ್ಲ ಅವನು. ಆ್ಯಕ್ಚುಲಿ ಇವತ್ತು ಅಲ್ಲಿ 2022 ಆ್ಯಕ್ಚುಲಿ ಅಲ್ಲಿ ಟೀ ಕುಡಿತಾ ಇದ್ನಲ್ಲ, ಆವಾಗಲೂ ಅಲ್ಲಿ ಕಿರಿಕ್ ಮಾಡ್ತಾಯಿದ್ದ. ಅಂದರೆ ಕಿರಿಕ್ ಅಂದರೆ ಮುಂದೆ ಬಂದು ಕಸ ಗುಡಿಸೋದು ಅದೆಲ್ಲ ಮಾಡ್ತಿದ್ದೆ. ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇವಾಗ ನನ್ನ ಮುಂದೆ ಇನ್ನೊಬ್ಬ ಮಾಮೂಲಿ ಇಲ್ಲೇ ಓಡಾಡ್ತಿರ್ತಾನೆ, ರೆಗ್ಯುಲರ್ ಅವನು ಕವರ್ ಮಾಡಿರ್ತೀನಿ. ಸೊ ಅಂತಂದು ಆಟೋ ನಿಲ್ಲಿಸಿ ಹೋಗ್ತಾನೆ. ಸೊ ಇನ್ನೊಬ್ಬ ಅವನಿಂದ ಬೆನ್ನಿಂದ ನಡ್ಕೊಂಬಂದವನು ಕಸ ಎತ್ತಾ ಇರ್ತಾನಲ್ಲ ಅವನು. ಸೊ ಅದರೊಳಗೆ ಕಸ ಎತ್ಬಿಟ್ಟು ಎಷ್ಟು ಕ್ಲೋಸಪ್ಪಲ್ಲಿ ಹೋಗ್ತಾನೆ ಅಂದರೆ ಟಚ್ ಮಾಡ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಅವನ ಬಟ್ಟೆ ನಾನು ಟಚ್ ಆಗುತ್ತೆ, ಅಷ್ಟು ಕ್ಲೋಸಪ್ಪಲ್ಲಿ ಹೋಗ್ತಾನೆ ಅವನು. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಅವೆನಿಷ್ ಗಾಡಿ, TVS ಅವೆನಿಷ್ ಗಾಡಿ ಮುಂದೆ ಪಾಸ್ ಆಯಿತು. ಇತ್ತೀಚೆಗೆ ಜಾಸ್ತಿ ಆಗೋಗಿದೆ ಅದು. RX100 ಫಸ್ಟು ಟೀ ಶಾಪಿಂದ ಬಂದಲ್ಲ, ಹೊರಗಡೆ ಬಂದಲ್ಲ, ಆವಾಗ RX 135 ಗಾಡಿ ಹೋಯಿತು. ಹರೀಶ್ ಅದೇ ಓಡಿಸೋದು. ಸೊ ಅದಾದಮೇಲೆ ಈ ಆಟೋ ಬಂದಿದ್ದು, ಅವಿನಿಷ್ ಗಾಡಿ ಬಂದಿದ್ದು, TVS ಅವಿನಿಷ್ ಗಾಡಿ. ಸೊ ಆ ಗಾಡಿ ಹೋದ್ಮೇಲೆ ಈ ಆಟೋ ಬಂದಿದ್ದು. ಏನಂದರೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಅದು ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ಕೈಕಾಲು ಮುಖ ತೊಳೆಯೋಕೆ ಹೋದಾಗ ಫಸ್ಟ್ ಇಬ್ಬರು ಕೈಕಾಲು ಮುಖ ತೊಳಿತಾರೆ ನನಗಿಂತ ಮುಂಚೆ. ಸೊ ಹೀಗಾಗಿ 2 ಸರಿ ಅವಮಾನ ಮಾಡ್ತಾರೆ ಅಂತ ಅರ್ಥ. ರಾಜೇಶ್ ಹತ್ರ ಓಡಾಯಿಸ್ಕೊತಾನಲ್ಲ ಅವನು. ಸಿಗರೇಟ್ಸ್ ತರಗೋರು 10 ರೂಪಾಯಿ ಸಿಗರೇಟು ಅಂದ್ಕೊಳ್ತೀರಿ. ಒಂದು ಸಿಗರೇಟ್ ಕಡಿಮೆ ಅಂದರು ಆ 10 ರೂಪಾಯಿ ಸಿಗರೇಟ್ಸ್ ಹತ್ರ ಅದೇ 10 ರೂಪಾಯಿ ತೊಗೊಂಡೋಗಿ ಹೋಟ್ಲಲ್ಲಿ ಊಟ ಇಂದಿರಾ ಕ್ಯಾಂಟೀನಲ್ಲಿ ಕೊಟ್ಟರೆ ಊಟ ಕೊಡ್ತಾರೆ.
ಇದೇ ಇಬ್ಬರು ವ್ಯಕ್ತಿಗಳು ಆ್ಯಕ್ಚುಲಿ. ಪಕ್ಕ ಕವರ್ ಮಾಡಬೇಕಿದ್ರೆ ಸಡನ್ನಾಗಿ ನೋಡಲಿಲ್ಲ ನಾನು. ಇದೇ ಇಬ್ಬರುಗಳು ಮಾವಿಂದ ಹಳ್ಳು ಹೊಗೆರೊಳಗರು. ಅಪ್ಪ ಗಾಡಿ ನಂಬರು 4734 ಗಾಡಿ, HP 4734 ಕ್ಲೀನಾಗಿ ಮುಚ್ಚಿ ಹಾಕ್ಬಿಟ್ಟವನು ಅವನು. ಎಂಟ್ರಿ ಕೊಡ್ತಿದ್ದಾಗೆ ಪೊಲೀಸವರು ಇವತ್ತು 432 ಗಾಡಿ ಇದು ನೋಡೋದ. ಯಾಕೆ ಪೊಲೀಸವರು ನಾರಾಯಣ ಶಾಸ್ತ್ರಿ ರೋಡು ಊಟದ ಕಡೆ ಕಾಲಿಡ್ತಿದ್ದಂಗೆ ಕಾಣಿಸ್ಕೊತವ್ರೆ. ಒಂದು ಇದಿದೆ ಚಡ್ಡಿದು ವೈಬಲ್ ಅವ್ರಿಗೆ ಚಡ್ಡಿ ಬಟ್ಟೆ ನಿಲ್ಲಲ್ಲ ಗುರು ನಿಮಗೆ. ಆ್ಯಕ್ಚುಲಿ ತಪ್ಪಕ್ಕಂತ ಹೋಗಿದ್ದಾನೆ. ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಅವನು. ರೆಡ್ ಕಲರ್ ಟಿ ಶರ್ಟ್ ಅವನ ದೋಸ್ತಿ ಅವನು. ಸಿಗರೇಟು ಬೀಡಿ. ಇಂದಿರಾ ಕ್ಯಾಂಟೀನ್ ಹುಡುಗಿ ಅದು ತೊಗೊಂಡೋಗ್ತದೆ ಊಟ. ಏನು ಮಾಡಲ್ಲ. ಅದು ಆ್ಯಕ್ಚುಲಿ ನಾವು ಇದನ್ನು ಈ ಥರ ಫೋಟೋ ತೊಗೊಳ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಬರ್ತದೆ. ಅದು ದಾಯಿ ಫೋಟೋ ತೊಗೊಂಡಲ್ಲ ಆ ಥರ ನಾವು ನಿನಗೆ ಊಟ ಹಾಕ್ಬಿಟ್ಟು ಫೋಟೋ ತೊಗೊಳ್ತೀವಿ ಅಂತ ಆ್ಯಕ್ಚುಲಿ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಬರ್ತದೆ. ಆ್ಯಕ್ಚುಲಿ ಇಲ್ಲಿ ಊಟ ಚೆಲ್ಲಿರೋದು ಏನಂದರೆ ಜನಗಳು ಸುಮ್ಮನೆ ಈಸ್ಕೊಬಿಡ್ತಾರೆ. ತುಂಬ ಹಳುಬರು ಹಂಗೆ ಮಾಡೋದು, ಹೊಸಬ್ರು ಹಂಗೆ ಮಾಡೋದು. ಹೊಸಬ್ರು ಅಂದರೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಸೊ ಇಲ್ಲೇನೋ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ ಆಗ್ಬಿಟ್ಟು ಕುತೂಹಲಕ್ಕೆ ಈಸ್ಕೊಂಡ್ಬಿಡ್ತಾರೆ. ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿದ್ಮೇಲೆ ಚೆನ್ನಾಗಿರೋದಿಲ್ಲ.
ಇಲ್ಲಿ ಬಿಸಾಕಿ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಒಂದಷ್ಟು ಜನ ರೆಗ್ಯುಲರಾಗಿ ಊಟ ಇಸ್ಕೊಳ್ತಾರಲ್ಲ, ಅವ್ರದ್ದು ಇದೇ ಕತೆ ಹೇಗೆ ಅಂದರೆ ಹೇಳೋದು ಊಟ ಈಸ್ಕೊಳ್ತಾರೆ, ಆದರೆ ಅವ್ರಿಗೆ ಬಿರಿಯಾನಿ ಎಕ್ಸ್ಪೆಕ್ಟೇಷನ್ ಇರ್ತದೆ. ಬಿರಿಯಾನಿ ಲೆವೆಲಲ್ಲಿ ಇರ್ತಾರೆ ಅವರು. ಸೀಮಾ ಆಟೋದು ಬಿರಿಯಾನಿ ಇದು ಒಡೆಯರ್ಸ್ ವೆಡ್ನೆಸ್ಡೇ ಊಟ ಕೊಡ್ತಾ ಇರೋದು. ಅದು ಫಾರ್ಚುನರ್, ಅದು ಸೀಮಾ. ಜಿಂಕೆ ಮಂಜು ಯಾರ್ದು ಗೊತ್ತಿಲ್ಲ, ಸುಮಾರು ಅವಾಗವಾಗ ಕಾಣಿಸ್ಕೊಳ್ತಾ ಇರ್ತದೆ. ಶೋಲ್ಡರ್ ಕುಮುದಳ ಕಂದ ಮತ್ತು ಬಾಲಗೋಚಿ, ಕುಮುದಳ ಕನ್ನಡ ಬಾಲಗೋಚಿ ಮತ್ತು ಹರೀಶ್ ಅವ್ರ ಗಂಡ ಹರೀಶು, ಅಂದರೆ ಹರೀಶ ಮತ್ತು ಮಗ ಬಾಲಗೋಚಿಗಳು. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಜನ ಹುಡುಗರು ನೋಡಿದ್ದೀನಿ. ಹರೀಶ್ ಮತ್ತು ಈಗ ಆಲ್ರೆಡಿ ವೀಡಿಯೋ ಮುಂಚೆ ಅರಸ್ ರೋಡಲ್ಲಿ ಕವರ್ ಮಾಡಿದ ವೀಡಿಯೋದಲ್ಲೂ ಹೇಳಿದ್ದೀನಿ, ಹೋಗೇ ನೋಡೋರು. KA57F1691 ಗಾಡಿ ಅದು. ಅರಸ್ ರೋಡಲ್ಲಿ ಕವರ್ ಮಾಡಿದಾಗ ಅವರಿಬ್ಬರು ಕತೆ ಹೇಳಿದ್ದೀನಿ. RX100 ಮತ್ತು ಅವಿನೀಶ್ ಗಾಡಿ ಹೋಯಿತು ಅಂತ. ಈ ಸ್ಪಾಟಲ್ಲಿ ಊಟ ಮಾಡೋ ಸ್ಪಾಟಲ್ಲಿ TVS ಅವಿನೀಶ್ ಗಾಡಿ ಇದೆಯಲ್ಲ ಸ್ಕೂಟರು, ಅದು ಕಡಿಮೆ ಅಂದರೂ ಒಂದು 15 ಗಾಡಿ ನೋಡಿರ್ಬೋದು, 15 ಬಾರಿ. ಯಾವುದೋ ಒಂದು ಸುಜುಕಿ ಮಾಮೂಲಿ ಡಿಫಾಲ್ಟ್ ರೇಸಿಂಗ್ ಕಲರ್ ಇದೆಯಲ್ಲ ಅವ್ರದ್ದು, ಸ್ಕೈ ಬ್ಲೂ ಮತ್ತು ಸಿಲ್ವರ್ ಕಲರ್ದು, ಅದು ಒಂದೇ ಒಂದು ಗಾಡಿ ಕಡಿಮೆ ಅಂದರೂ 4ರಿಂದ 5 ಸರಿ ನೋಡಿದ್ದೀನಿ. ಸುಮ್ಮನೆ ಈ ಕಡೆಯಿಂದ ಹೋಗ್ತಾನೆ ಸರ್ಕಲ್ ರೌಂಡ್ ಹಾಕೊಂಡು ಬರ್ತಾರೆ, ಈ ಕಡೆಯಿಂದ ಹೋಗ್ತಾನೆ ಸರ್ಕಲ್ ರೌಂಡ್ ಹಾಕೊಂಡ್ಬರ್ತಾನೆ. ಹಾಸ್ಪಿಟ್ಲ್ ಒಳಗಡೆ ಎಂಟ್ರಿ ತೊಗೋತಾನೆ, ಎಕ್ಸಿಟ್ ತೊಗೋತಾನೆ, ಹಿಂಗೆ ಸುಮ್ಮನೆ ರೌಂಡ್ ಆಗ್ತಾನೇ ಇದ್ದಾನೆ ಸುತ್ತಮುತ್ತ. ಸುಮಾರು ಗಾಡಿಗಳು ಓಡಾಡ್ತಿದ್ದವು. ಕಾವ್ಯ ಅಂತ ಗಾಡಿ ಮೇಲಿದೆ, AB3179 ಗಾಡಿ ಅದು. ಕಾವ್ಯಕ್ಕ ಒಬ್ಬಳಿದ್ದಾಳಲ್ಲ RTMಸ್ಗಳು, ಅವಳು ಮತ್ತು ನಮ್ಮ ಅಕ್ಕನ ಥರ ಇದ್ದಾಳೆ ನೋಡೋಕೆ ಅವಳು. ರಾಜು ಡ್ರೈವಿಂಗ್ ಸ್ಕೂಲ್ ಆ ಕಡೆ ಇರಲಿ ಅದು. ರಾಜೇಶನ ಬಾಲಗೋಚಿ ಇದು. ಮತ್ತು ಏನು ಹೇಳ್ತಾ ಇದ್ದಲ್ಲ, ಈಸ್ಕೊಳ್ತಾರೆ, ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನೊಂದೇನೆಂದರೆ, ಇವತ್ತು ಊಟದಲ್ಲಿ ಬ್ರೇಕ್ಫಾಸ್ಟಲ್ಲಿ ಏನಿತ್ತು ಅಂದರೆ ದರಿದ್ರವಾಗೈತೆ. ಕೇಸರಿ ಬಾತ್ ಮತ್ತು ರೈಸ್ ಬಾತ್ ಎರಡೂ ಕೊಡ್ತಾಯಿದ್ರು. ಕೇಸರಿ ಬಾತ್ ಇರಲಿಲ್ಲ ಇವತ್ತು, ರೈಸ್ ಬಾತ್ ಅಂತ ಕೊಟ್ಟಿದ್ದಾರೆ. ರೈಸ್ ಬಾತ್ ಯಾವ ಮಟ್ಟಕ್ಕಿದೆ ಅಂದರೆ ಬರೀ ಎಲೆಕೋಸುಗಳಿದೆ ಜಾಸ್ತಿ, ಸಿಕ್ಕಾಪಟ್ಟೆ ಎಲೆಕೋಸಿದೆ. ಆಮೇಲೆ ಸರಿಯಾಗಿ ಬೆಂದೂ ಇಲ್ಲ, ಜೊತೆಗೆ ಟೇಸ್ಟ್ ಸಿಕ್ಕಾಪಟ್ಟೆ ಕಡಿಮೆ. ಯಾವ ಹಂತಕ್ಕೆ ಕಿತ್ತೋದು ಅಂದರೆ ಬರೀ ಅನ್ನನ ತಿಂದಂಗೆ ಆಯ್ತಾಯಿತು. ಬರೀ ಅನ್ನ ಇನ್ನೂ ಟೇಸ್ಟಿಯಾಗಿರುತ್ತೆ, ಅಷ್ಟು ದರಿದ್ರವಾಗಿತ್ತು. ಅವರೆಲ್ಲ ಅದು ಹೆಂಗೆ ತಿಂದ್ರೋ ಗೊತ್ತಿಲ್ಲ. ಒಂದಷ್ಟು ಜನ ತಿಂದರು, ಎಷ್ಟೋರು ಜಾಸ್ತಿ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಎಸ್ಬಿಟ್ಟು ಹೋಗಿದ್ದಾರೆ ಒಳಗಡೆ ಎಲ್ಲ. ಆ್ಯಕ್ಚುಲಿ ಎಲ್ಲೆಲ್ಲ ಕವರ್ ಮಾಡೋಕ್ಕೆ ಹೋಗಿಲ್ಲ, ಬರೀ ಇದೊಂದು ಮಾತ್ರ ಕವರ್ ಮಾಡೋದು ಅಷ್ಟೇ. ಇವತ್ತು ವೇಸ್ಟ್ ಮಾಡಿದವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಒತ್ತರಿಸ್ಕೊಂಡು ಹೋಗೋದು. ಬೇರೆ ಸ್ಟೇಟ್ಮೆಂಟ್ ಪಾಸ್ ಮಾಡ್ಬಿಟ್ಟು ಹೋಗ್ತಾನೆ, ಅದೇ ಸರಿಯಾಗಿ ಕೇಳಿಸಿಲ್ಲ ಊಟಲ್ಲಿ. ಅಲ್ಲಿ ಬರ್ತಾ KA09MF5126 ಗಾಡಿ. ಏನು ಹೇಳೋದು, DDC01 ಗಾಡಿ, ಯಾವುದದು ಇಗ್ನೀಶ್ 6 ಲಕ್ಷ ರೂಪಾಯಿ ಗಾಡಿ, 2 ಕೋಟಿ ರೂಪಾಯಿ ಕೊಟ್ಬಿಟ್ಟು ಗಾಡಿ ನಂಬರ್ ತೊಗೊಂಡಿದ್ನಲ್ಲ ಅದು. ಅವಿನೀಶ್ ಗಾಡಿಗಳ ಜೊತೆ ಈಗ ಇದು ಶುರುವಾಗಿದೆ. ಈ ಸ್ಟೋರಿ ಸುಮಾರು ಸರಿ ಹೇಳಿದೆ, DDC ಗಾಡಿಗಳದ್ದು, DDC01. ಈ ಕಾಮೆಂಟ್ದು ಏನೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು, ಈಗ ಹೋಗ್ತಾ ಇದೆಯಲ್ಲ ಅದು ಕೆಲ್ಸ್ಕೊಳ್ಳಿಲ್ಲ, ಸುಮ್ಮನೆ ಅದೇ. ಕಾಮೆಂಟ್ ಆ್ಯಕ್ಚುಲಿ ಏನೋ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಹೊಡ್ಕೊಂಡು ಹೋಗ್ಬಿಡ್ತೀವಿ ಅಂತ. ನಾನು ಆ್ಯಕ್ಚುಲಿ ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಹಾಕ್ಸಿದ್ದೀನಲ್ಲ ನನ್ನ ಮೊನ್ನೆ, ಸೊ ಬಿಸ್ನೆಸ್ ಕಾರ್ಡೆಲ್ಲ ತೊಗೊಂಡಿದ್ದೀನಿ. ಸೊ ಬಿಸ್ನೆಸ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ನಾವು ಬಂದು ಹೊಡೆದು ಬಿಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಕಾಮೆಂಟ್ ಅಂದರೆ ಕಾಮೆಂಟ್ಗಳು ಗೊತ್ತಲ್ಲ, ಬಂದು ರಫ್ ಅಂತ ಹೊಡ್ಕೊಂಡು ಹೋಗ್ತಾ ಇರ್ತವೆ ಅಂತ, ಆಕಾಶದಲ್ಲಿ ಓಡಾಡ್ತಿರ್ತವೆ, ಭೂಮಿಗೆ ಅಪ್ಪಳಿಸ್ಬಿಡುತ್ತೆ, ಹಂಗೆ ಹಿಂಗೆ ಆಳು ಮುಳಿ ಸ್ಟೋರೀಸ್ ಕೇಳ್ತಿರ್ತೀವಲ್ಲ, ಸೇಮ್ ಅದೇ ರೀತಿ. ಸೊ ಅದು ಹೊಡ್ಕೊಂಡು ಹೋಗ್ಬಿಡುತ್ತೆ, ಅದು ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು ಅವರು. ಆ್ಯಕ್ಚುಲಿ ಇನ್ನೊಬ್ಬನ ಕವರ್ ಮಾಡಬೇಕಿತ್ತು, ಇಲ್ಲೇ ಪಾಸ್ ಆದವನು ಜಸ್ಟ್ ಪೀಸ್ ಆಗ್ಬಿಟ್ಟ, ಕವರ್ ಮಾಡೋಕ್ಕಾಗಲಿಲ್ಲ ಅವನ್ನ. ನನ್ನ ಮುಂಗಡೆ ನಿಂತ್ಕೊಂಡು ತುಪ್ಪಕ್ಕಂತ ಉಕ್ಕೊಂಡು ಸಿಗರೇಟ್ ಸೇರ್ತಾ ಇದ್ನಲ್ಲ ಅವನು. ರೈಲ್ವೆ ಸ್ಟೇಷನ್ ಕಡೆ ಹೋದ, ಆ ಕಡೆ ಹೋದಾಗ ಏನಾದ್ರು ಸಿಕ್ಕಿದ್ರೆ ಕವರ್ ಮಾಡ್ತೀನಿ.
ರೈಲ್ವೆ ಸ್ಟೇಷನ್ ಈಚೆ ಬರ್ತಾ ಇದ್ದೀನಿ. ಮನೀಶ್ ಗಾಡಿ ಇಲ್ಲ, ಓಪನಿಂಗ್ ಲಾವಣ್ಯ JK 2862 ಗಾಡಿ ಅದು. ಈ ಗಾಡಿ ಮೇಲೆ ಲಾವಣ್ಯ ಅಂತ ಬರ್ತದೆ. 45E5485 ಗಾಡಿ. ಸೂರ್ಯ ಅಂದರೆ ಬಿಸಿಲಿಗೆ ಹೋಗ್ಬಿಟ್ಟಿದೆ ಅಂತ. A745 ಗಾಡಿ ಅದು ಸ್ಪೀಡೇ ಇದ್ದ. ಇನ್ನೂ ಒಂದು ಗಾಡಿ ಅಷ್ಟೇನು ಸುತ್ತಬೇಡ ಅವಳಿಗೆ ಆ್ಯಕ್ಚುಲಿ ಇದು HL 4896 ಗಾಡಿ. ಅಕ್ಟೋಬರ್ ಬಾಲಂಗೋಚಿ ಆಶ್ಚರ್ಯ ಆಗ್ತಾಯಿತ್ತು ಗುರು ಈ ಜಾಗ ನೋಡ್ಬಿಟ್ಟು. ಇವತ್ತೇ ಫಸ್ಟ್ ಅದು ಇಷ್ಟೊಂದು ಕ್ಲಿಯರ್ ಆಗಿರೋದು ನೋಡ್ತಾ ಇರೋದು ಈ ಜಾಗ. ಇವತ್ತೇ ಫಸ್ಟು, ಯಾವತ್ತೂ ನೋಡಿಲ್ಲ ಆಯ್ತು ಅಷ್ಟೇ. ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗೋದು ಒಳಗಡೆ ಸೀಮಾ ಅಂತ ಆಟೋ ಇತ್ತು, ಕವರ್ ಮಾಡಬೇಕಿತ್ತು, ಕವರ್ ಮಾಡಲಿಲ್ಲ, ಸುಮ್ಮನೆ ಬಂದೆ. ಆ ಸೀಮಾ ಆಟೋ ಯಾವಾಗಲೂ ಓಡಾಡ್ತಿರುತ್ತೆ ಅಲ್ಲಿ ಜಾಸ್ತಿ, ರೈಲ್ವೆ ಸ್ಟೇಷನ್ ಎಸ್ಪೆಷಲಿ. ಹೀಗಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಬಂದೆ. ಅದು ಮೀನಿಂಗ್ಫುಲ್ ಆಗಿದೆ ಅದು ಇದೆಲ್ಲ. ಅದು ಐಶ್ವರ್ಯ ಅರ್ಜುನ್ ಕೊಡೋದು. ಆ್ಯಕ್ಚುಲಿ ಬಿಲೀವ್ ಅಂತ ಒಂದು ಟಿ ಶರ್ಟ್ ತೋರಿಸಿದ್ರು, ಅದೇ ಆದರೆ ಸಿಂಗನ್ನು ಬಿಲೀವ್ ಮಾಡುವಂಥ ಐಶ್ವರ್ಯ ಅರ್ಜುನ್ ರಿಲೇಟೆಡ್ ಆ ಹುಡುಗ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ, ಐಶ್ವರ್ಯ ಅರ್ಜುನ್ ಇದು ಟೈಲಿ ಐಡೆಂಟಿಟಿ ಅದು ಟಿ ಶರ್ಟು. ಇಲ್ಲಿ ಬೆಳಿಗ್ಗೆ ಇದೇ ಸ್ಪಾಟಲ್ಲಿ ಹೋಗ್ಬೇಕಾದ್ರೆ ಇದು ಕಾಣ್ತು, ಐಶ್ವರ್ಯ ಆಟೋ ಇತ್ತು, ಇಲ್ಲೊಂದು ಪಾಸ್ ಆಯಿತು, ಐಶ್ವರ್ಯ ಆಟೋ ಪಾಸ್ ಆಯಿತು. ಮತ್ತು ಹೀರೋ ಯಾವುದು ಎಕ್ಸ್ಪಲ್ಸ್ 210 ಗಾಡಿ ಇದೆ, ಒಂದು 210 300 ಇದೆ, ಇಲ್ಲ 250cc ಗಾಡಿ ಇದೆ, ಯಾವುದೋ ಒಂದಿದೆ, ಒಂದು ಎಕ್ಸ್ಪಲ್ಸ್ ಹೀರೋ ಕಂಪ್ನಿದು ಎಕ್ಸ್ಟ್ರೀಮ್ ಎಕ್ಸ್ಪಲ್ಸ್ ಅಲ್ಲ ಸಾರಿ ಹೀರೋ ಎಕ್ಸ್ಟ್ರೀಮ್ 250R ಅಥವಾ 300R ಯಾವುದೋ ಒಂದು ಗಾಡಿ ಇದೆ, 250R ಇರಬೇಕು ಅದು. ಸೊ ಆ ಗಾಡಿ ತೋರಿಸಿದ್ರು. ಸೊ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಯಾಕೆ ಅಂತ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ರಿಲೇಟೆಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಐಶ್ವರ್ಯ ಅರ್ಜುನ್ ನೆಟ್ವರ್ಕಲ್ಲಿ ಸುತ್ತಬಳ್ಳ ನೆಟ್ವರ್ಕಲ್ಲಿ ಇರ್ತಾರೆ, ಅಮ್ಮನ್ನ ನಂಬು ಅಂತ ಏನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಎಲ್ಲ ಹಿಂಗೆ ಕ್ಲಿಯರ್ ಆಗುತ್ತೆ ರೋಡು ಅಂತ. ಅಂದರೆ ಅಲ್ಲೆಲ್ಲ ಫುಲ್ಲಿಗೆ ಏನು ಕಿರಿಕಿಲ್ದೆ ಅಲ್ಲಿಂದಲೇ ಹೇಳೋದು ಈಗ ತಾನು ಹೇಳೋದ್ನಲ್ಲ, ಈ ಫುಟ್ಪಾತೆಲ್ಲ ಎಷ್ಟೊಂದು ಕ್ಲಿಯರ್ ಆಗೈತೆ ಇವತ್ತು, ಯಾರೂ ಇಲ್ಲ ಏನು ಹೇಳ್ತಾ ಅಂತ. ಸೊ ಅದೇ ಆ ಅಮ್ಮನ ನಂಬು ಬಿಲೀವ್ ಅದಕ್ಕೆ ಟಿ ಶರ್ಟ್ ತೋರಿಸ್ತಿದ್ದು. ಸೀಮಾ ಅಮ್ಮನ ನಂಬು ಎಲ್ಲ ಸರಿ ಹೋಗುತ್ತೆ, ಸರಿ ಮಾಡ್ತಾರೆ. ಐಶ್ವರ್ಯ ಅರ್ಜುನ್ ನೆಟ್ವರ್ಕಲ್ಲಿ ಹಾಕಿರ್ತಾರೆ, ಹಂಗೆ ಏನೇನೋ ಕಚ್ಚಿಸ್ತಾ ಇದ್ದಾರೆ ಅಷ್ಟೇ. FF 1094 ಗಾಡಿ, 44F 1094 G422 ಇದು ಆರ್ಗನೈಸಿಂಗ್ ಗಾಡಿ ಆಗುತ್ತಲ್ಲ, ಆ್ಯಂಬಿಷನ್ ಗಾಡಿ ಇದು. ಅಚೀವರ್ ಆ್ಯಂಬಿಷನರ ಸರಿಯಾಗಿ ನೋಡಿಲ್ಲ, ಎರಡೂ ಒಂದೇ ಥರ ಇದೆ ಗಾಡಿಗಳು, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಎರಡೂ ಒಂದೇ ಕಂಪ್ನಿದು, ಹೀರೋ ಅಥವಾ ಹೀರೋ ಹೋಂಡಾ ಕಂಪ್ನಿದು. ಎಲ್ಲ ಕಡೆ ಇರಲಿ, ಎರಡು ಲೋಗೋ ಅಡಿ ಸಿಗುತ್ತೆ. ಅದು ಆ ಬೈಕ್ ಲಾಂಚ್ ಆದ ಟೈಮಲ್ಲೇ ಪಾರ್ಟಿಷನ್ ಆಗಿರೋದು, ಅದೆಲ್ಲ ಆ ಕಡೆ ಸ್ಟೋರಿ ಇರಲಿ. ಈ ಗಾಡಿ ನಂಬರ್ ಮುಖ್ಯ ಅಷ್ಟೇ, ಅವನು ಫಾಸ್ಟಾಗಿ ಬಂದ, ಅದು ಆರ್ಗನೈಸ್ಡ್. ಜೊತೆಗೆ ಇನ್ನೊಂದು ಮುಂಚೆ KSRTC ಬಸ್ ನಂಬರ್ ಹೇಳಿದ್ನಲ್ಲ, ಆ KSRTC ಬಸ್ ನಂಬರು ಹೋಗಿ ಬೇಕಂತ ಗಾಡಿ ತಂದಲ್ಲಿ ಜಿಬ್ರಾ ಕ್ರಾಸ್ ಮೇಲೆ ಗಾಡಿ ನಿಲ್ಲಿಸ್ಕೊಂಡು ಹೆವಿ ಸ್ಮೋಕ್ ಬಿಟ್ಟು ಹೋದ ಬಡ್ಡಿ ಮಗ. ಕೆಂಪು ಕಲರ್ ಗಾಡಿ ಅದು. ಅಲ್ಲೇನಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಗಿದ್ದು ಅಂದರೆ ಊಟ ಸಿಗೋ ಸಾಧ್ಯತೆ ಇದೆ, ಆದರೆ ಹೆವಿ ಟಯರ್ಡ್ ಆಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನಗೆ ಈಗಾಗಲೇ ಇದು ಇದಾಗ್ತಿದೆ, ಸುಸ್ತಾಗ್ತಾಯಿದೆ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ನನಗಿಲ್ಲಿ ಅತಿ ಬೇಸರ ಆಗೋದು ಇದಕ್ಕೆ ವನವಾಸದ ಸಮಯದಲ್ಲಿ, ಅಂದರೆ ಹೋಮ್ಲೆಸ್ ಜೀವನದಲ್ಲಿ, ಅಂದರೆ ಚರಳನ ಬಾಲಾಗಿ ಬಚ್ಚೋದು ಸ್ಕೂಟರ್ ಹೋಗ್ತಿರೋದು. ಬೇಜಾರಾಗೋದೇನೆಂದರೆ ಇವರು ಈ ಕೊಳಕ್ಮೂತಿಗಳು, ಈ ಕೊಳಕು ಕೂವರರು, ಒಡೆರ್ಸ್ಕೊಳಕು ಕೂವರರು, ಹೆರಿಟೇಜ್ ಹಿರಿಯ ನಾಗರಿಕರು. ಈ ಹೆರಿಟೇಜ್ ಹಿರಿಯ ನಾಗರಿಕರ ಜೊತೆ ಆಡಿ ಸಾಕಾಗೋಗಿದೆ. ನಿಜ ಹೇಳ್ಬೇಕಾದ್ರೆ ನಮ್ಮ ತಂದೆಯವರು ಬಾಲಂಗೋಚಿ ಕೂಡ ಯಾವುದು ಇವ್ರುಗಳು, ಯಾಕಂದರೆ ಅವರು ಕೂಡ ಹೆರಿಟೇಜ್ ಹಿರಿಯ ನಾಗರಿಕರೇ. ಇದು ಮ್ಯಾಕ್ಸ್ ಮಂಜುಳಾ ಅವರ ಬಾಲಂಗೋಚಿ. ಇವ ಮ್ಯಾಕ್ಸ್ ಮಂಜುಳಾ ಬಾಲಂಗೋಚಿ. ಇವತ್ತು 8ನೇ ತಾರೀಕು, ಅದಕ್ಕೆ ಕಾಣಿಸ್ಕೊಳ್ತಾ ಇರೋದು.
ಆ್ಯಕ್ಚುಲಿ ಇಲ್ಲೊಂದು ವೆಹಿಕಲ್ ಹೊಡೋಯ್ತು, ಆಟೋ ತಳ್ಕೊಂಡು ಹೋಗ್ತಾಯಿದ್ರು. ಇದು ಏನು ಒಡೆಯರ್ ಕಡೆ ಒತ್ತರಿಸ್ಕೊಂಡು ಹೋಗೋದು ವೆರಿ ಕಾಮನ್. ಅದು ವ್ಯಾಗ್ನರ್ ಒಡೆಯರ್ಸು. ಅಲ್ಲಿ ಹೋಗ್ತಿರೋ ಹುಡುಗಿ ಕೂಡ ಅಗೇನ್ ಮ್ಯಾಕ್ಸ್ ಮಂಜುಳವರ ಬಾಲಂಗುಚ್ಚಿ. ಅದು ಇವತ್ತು ಊಟ ಸಿಗೋದು ಸಾಧ್ಯತೆ ತೀರ ಕಡಿಮೆ ಇದೆ ಇಲ್ಲಿ ವಾತಾವರಣ ನೋಡಿದ್ರೆ. ಅಲ್ಲಿ ಆಟೋ ತಳ್ಕೊಂಡು ಹೋಗೋದನ್ನು ತೋರಿಸಿದ್ರು, ಪೆಟ್ರೋಲ್ ಇಲ್ಲದೆ. ಸೊ ಅದೃಷ್ಟಲಕ್ಷ್ಮಿ ಬೇರೆ ಆಟೋ ನಿಲ್ಲಿಸಿದ್ದಾರೆ ಅಲ್ಲಿ. ಅದೇ ಅವಿನೀಶ್ ಈಗ ಹೇಳಕ್ಕೆ ಅದನ್ನೇ ಮಾಡಿದ್ದು. ಬೆಳಗ್ಗೆ ಒಂದು ಎಷ್ಟು ನೋಡಿನೂ ಗೊತ್ತಾಗೋರು ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಮೋರ್ ದೆನ್ 10 ಟೈಮ್ಸ್ ವೆಹಿಕಲ್ಗಳು ನೋಡಿದ್ದೀನಿ. ಈಗಲೂ ರೈಲ್ವೆ ಸ್ಟೇಷನಲ್ಲಿ ಇಲ್ಲೂ ಅಷ್ಟೇ ಮುಂದ್ಗಡೆ ಪಾಸ್ ಆಗ್ತಾನೇ ಇದೆ. ಒಂದೇ ಒಂದೊಂದಲ್ಲಿ ಪಾಸ್ ಆಗ್ತಾನೇ ಇದ್ದಾವೆ ಗಾಡಿಗಳು. ಟಿ ವಿ ಎಸ್ ಅವಿನೀಶ್ ಗಾಡಿ, ಸ್ಕೂಟರು, ಹೆವಿ ಗಾಡಿಗಳು ಮುಂದೆ ಸಿಕ್ಕಾಪಟ್ಟೆ ವೆಹಿಕಲ್ ಹೋದು. ಈಗಲೂ ಇಲ್ಲಿ ನಿಂತಿದ್ದಾಗ ಸುಮ್ಮನೆ 1/4 ಗಂಟೆಗೆ ಒಂದು ಗಾಡಿಗೆ ಹೋಯ್ತಿದೆ ಕಂಪಲ್ಸರಿ. ರಾಜೇಶ್ ಬಾಲಂಗುಚ್ಚಿ 1/4 ಗಂಟೆಗೇನೋ, ಇನ್ನೂ ಕಡಿಮೆ ಬೇಗ, ಇನ್ನೂ ಫಾಸ್ಟಾಗಿ ಹೋಗ್ತಾ ಇರ್ತಾವೆ ಗಾಡಿಗಳು. ಅಂದರೆ 5 ನಿಮಿಷಕ್ಕೆ 5 ನಿಮಿಷಕ್ಕೆಲ್ಲ ಒಂದೊಂದು ಗಾಡಿ ನೋಡ್ತಾ ಇರ್ತೀನಿ. ಅದು ಮುಂದೆ ಒಂದು ಚರ್ಮದ ಕುಟೀರ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ಕಳ್ಳೆ ಬೀಜ ಏನೋ ತಿಂತಾ ಇದ್ದಾನೆ. ಅದು ಪ್ರಕಾಶ್ ಅವರ ಬಾಲಂಗುಚ್ಚಿ. ಅದು ಅಡ್ಡಾಡ ಯಾಕೆ ಟಾಟಾ ಸುಮೋ ಆ ಕಡೆ ಇರಲಿ, ಇವರು ಬೃಹಸ್ಪತಿಗಳು ಮಾಮೂಲಿ. ತುಂಬ ತಿಂಗಳುಗಳಾದಮೇಲೆ ಊಟ ತೊಗೊಂಬಂದಿದ್ದಾರೆ ಟಾಟಾ ಸುಮೋ ಅವರು. ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಅವ್ರಿಗೂ. ತೀರಾ ದರಿದ್ರವಾಗಿರುತ್ತೆ ಊಟ. ಅದು ಇಷ್ಟು ದಿವಸ ಕೊಡ್ತಾಯಿದ್ದು. ಕಳೆದ ಬಾರಿ ಕೊಟ್ಟಿದ್ದು ಸುಮಾರಾಗಿತ್ತು, ಅಂದರೆ ಆ್ಯಾವ್ರೇಜು, ಬಿಲೋ ಆ್ಯಾವ್ರೇಜ್ ಅನ್ಕೊಳಪ್ಪ, ತಿನ್ಬೋದು ಅಟ್ಲೀಸ್ಟು ಆ ರೇಂಜ್ಗಿತ್ತು. ಈ ಸರಿ ಅದು ಹೆಂಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಮುಂದೆ ಇದು ರೆಡ್ ಕಲರ್ ಬಟ್ಟೆ, ಅಲ್ಲಿ ಟಾಟಾ ಸಮೇತ ಇದ್ದಾರಲ್ಲ, ಅವರೇ ಊಟ ಕೊಟ್ಟರು. ಸೊ ಈಸ್ಕೊಬಂದೆ. ಅಲ್ಲೊಬ್ಬಂದು ತೊಡೆ ತೋರಿಸ್ಕೊಳ್ತಾರೆ ನೋಡಪ್ಪ ಸಾಮಾನು. ಪುಕ್ಸಟ ಪ್ರಚಾರಗಳು. ಹೋಯ್ತಲ್ಲ ಯೆಲ್ಲೋ ಕಲರ್ ಆಟೋ ನಿಂತಿದೆಯಲ್ಲ, ಸಿಮಾದು. ಆ್ಯಕ್ಚುಲಿ ಸಿಮಾ ಆಟೋ ಅದು. ಕ್ಯಾಮ್ರಾ ರನ್ ಆಗ್ತಿದೆ. ಅಲ್ಲಿ ಆಟೋ ಹೋಗಿದ್ದು ಸಿಮಾ. ಇದು ಅವನ್ AVA ಆನ್ ಸೈಕಲ್ ಹೋಗ್ತಿರೋದು. ಅಲ್ಲಿ ನಿಂತಿರೋದು ಲಕ್ಷ್ಮಣ್ ಬಾಲಂಗುಚ್ಚಿ. ಊಟ ಸಿಕ್ತು ಎರಡು. ಆ್ಯಕ್ಚುಲಿ ಇದು 2 ಸಿಕ್ತು. ಅದನ್ನು ಎರಡನ್ನೂ ಸೇರಿಸಿ ಒಂದರೊಳಗೆ ಹಾಕೊಂಡೆ. ಇನ್ನೊಂದು ಬೇರೆ ಸಿಕ್ತು. ಬಹುಶಃ ಇದು ರೈಸ್ ಬಾತ್ ಇರಬೇಕು. ದೋಸೆ ಥರ ಕಾಣ್ತಾ ಇದೆ, ನೋಡಬೇಕು, ಏನೋ ಐಡಿಯಾ ಇಲ್ಲ, ಚೆಕ್ ಮಾಡಿಲ್ಲ. ಊಟ ಸಿಕ್ತು. ಆ್ಯಕ್ಚುಲಿ ಏನಕ್ಕೆ ಇದು ಕವರ್ ಮಾಡ್ತಿದ್ದೀನಿ ಅಂದರೆ, ರೈಲ್ವೆ ಸ್ಟೇಷನ್ ಒಳಗೆ ಇದೇ ಕತೆ ನಡೀತಲ್ಲ, ಸೇಮ್ ಅದಕ್ಕೆ ಲಿಂಕ್ಡ್ ಅಪ್ ಕವರ್ ಮಾಡ್ತಿರೋದು. ನನಗೆ ಆಗದೆ ಇರೋದೊಂದು ಇದೆ ಗುರು. ಇವರೇನು ಸ್ಟೂಡೆಂಟ್ಗಳ ಭಿಕ್ಷುಕರು, ದೇವ್ರಿಗೆ ಗೊತ್ತು. JW2439 ಗಾಡಿ. ಆ್ಯಕ್ಚುಲಿ ಇದು ಹೋಗ್ತಾ ಇದೆ ಸುಜುಕಿ ಹೆವಿನಿಶ್. ಸಾರಿ, ಅದು TVS ಅಲ್ಲ ಗುರು, ಸುಜುಕಿ. ಸುಮಾರು ಸರಿ ಎಷ್ಟೊಂದು ಸರಿ TVS ಅಂತ ಹೇಳಿ. TVS ಅವರು ಮತ್ತು ಸುಜುಕಿ ಅವರು ಇಬ್ಬರು ಟೀಮ್ ಅಪ್ ಆಗೋಗಿದ್ರು. ಹೀಗಾಗಿ ಅದು ನನಗೆ ಹೆವಿ ಕಾಟ ಕೊಡ್ತಾ ಇದೆ. ಸುಜುಕಿ ಹೆವಿನಿಶ್ ಸ್ಪೀಡಲ್ಲಿದ್ದವನು. ಆರ್ಗನೈಸ್ಡ್ ಅದು ಹರ್ಷ. ಆ್ಯಕ್ಚುಲಿ ಅವನೀಶ್ ಗಾಡಿ ಹೋಯ್ತಲ್ಲ, ಅದೇನಿಗೆ ಎಲ್ಲರೂ ಅಷ್ಟೇ. ಆಟೋ ಮೇಲೆ ನೋಡಿದ್ರು ಎಲ್ಲರೂ ಅಷ್ಟೇ. ಸ್ಕೋಡಾ ಕುಮುದನ ಬಾಲಂಗುಚ್ಚಿ ಅದು. ಆ್ಯಕ್ಚುಲಿ ಏನಕ್ಕೆ ಗೊತ್ತಾ, ಅದು ಎಲ್ಲರೂ ಅಷ್ಟೇ ಆಟೋ ತೋರಿಸಿದ್ದು. ಈಗ ಮೈಸೂರು ತಿಂಡೀಸಲ್ಲಿ ತಿಳ್ಕೊಬಂದೆ, ಏನೋ ಟೀ ಕುಡ್ಕೊಂಬಂದೆ. ಬಂದು ಹುಡುಗ ಅವನು KA03 ML 5509 ಗಾಡಿ ಅದು. ಎಲ್ಲರೂ ಅಷ್ಟೇ ಅಂತ ಈಟ್ 9687 ಗಾಡಿ ಊಟ ಮಾಡುವಂಥ. ಎಲ್ಲರೂ ಅಷ್ಟೇ ಅಂದರೆ, ಬಂದೂರಿಗೆ ಹೋದರೆ ಮೈಸೂರವ್ರು ನಿನ್ನ ಹೆಂಗೆ ಟ್ರೀಟ್ ಮಾಡ್ತಾಯಿದ್ರು ಅದೇ ಥರ ಬಂದೂರವರು ಟ್ರೀಟ್ ಮಾಡ್ತಾರೆ ಅಂತ ಒಂದು.
ಇನ್ನೊಂದು ವರುಣ್ ಅವ್ರ ಅಂಗಡಿ ಮೈಸೂರು ತಿಂಡಿ ಸರಿ ಟೀ ಕುಡ್ದೆ ಈಗ ಅಲ್ಲಿ ಏನೇನೋ ಕತೆ ಕರ್ಮಗಳು ನಡೀತಾ ಇತ್ತು. ಸೊ ಅದಕ್ಕೆ ಎಲ್ಲ ಎಲ್ಲಿಂದ ಬೆಳ್ನೋಣ ಒಂದು ಎಲ್ಲಿಂದ ಎಲ್ಲಿಗೆ ಹೋದ್ರು ಅದೇ ಕತೆ ಅಂತ ಅವ್ರು ಆ್ಯಕ್ಚುಲಿ ತೋರಿಸ್ತಾ ಇರೋದು. ಅದಕ್ಕೆ ಅವನು ಎಲ್ಲರೂ ಇವನು ಬಿಟ್ಟು ತೋರಿಸ್ತಾನೆ, ಎಲ್ಲರೂ ಹಂಗೇನೆ ಅಂತ ತೋರಿಸ್ತಾರೋದು ಆ್ಯಟಿಟ್ಯೂಡ್ ಅವ್ರು ಆ್ಯಕ್ಚುಲಿ. ಇದಾದರೂ ಎಲ್ಲೂ ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಮನುಷ್ಯರು ನಡ್ಕೊಂಡೋರು ಧೂಳು ಹೇಳುತ್ತೆ ನನಗೆ ಇವತ್ತೇ ಗೊತ್ತಾಗಿದ್ದು. ಹೆವಿ ಧೂಳು ಹೇಳ್ಸ್ಕೊಂಡು ಹೋಗ್ತಾರೆ ಅಲ್ಲಿಂದನೂ, ಹೆವಿ ಧೂಳು ಚರ್ರಪ್ಪರ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ನಾನು ಇದೇ ರೋಡಲ್ಲಿ ಹೋಗ್ಬೇಕಿತ್ತು, ಆ ಬಡ್ಡೆ ಕ್ಲೀನಾಗಿ ಹೋಗ್ತಿಲ್ಲ. ನಾನು ಲೈಬ್ರರಿಗೆ ಅಂತ ಹೊರಟಿದ್ದು ಆ್ಯಕ್ಚುಲಿ. ಅವ್ರಿಗೆ ಗೊತ್ತು ಅವ್ರು ಲೈಬ್ರರಿಗೆ ಹೋಗ್ತಾನೆ ಅಂತ, ಅದಕ್ಕೋಸ್ಕರ ಧೂಳು ಹೇಳಿಸ್ಕೊಂಡು ಅವ್ರು ಮುಂದಕ್ಕೆ ಹೋದ್ರು. ನಾನು ಈಗಲೂ ಲೈಬ್ರರಿಗೆ ಹೋಗ್ತಾ ಇರೋದು, ಬೇರೆ ರೋಡ್ ಹೋಗ್ತಾ ಇದ್ದೀನಿ ಅಷ್ಟೇ. ಅವ್ರು ಧೂಳು ಕುಡ್ಕೊಂಡು ಹೋಗೋದು ನಾಟ್ ಫೇರ್. ಒಂದೇ ಸಲ ಒಂದು ನಾಯಿ ಥರ ಬಗೀಳ್ತಾ ಇದ್ದಾರೆ, ಕೈ ಹಾಕ್ಕೊಂಡು ಜೊತೆಗೆ. ME 6122 ಗಾಡಿ ದಾಡ್ತಾ ಇದೆ ಅಲ್ಲಿ ಸಿಗಿಸ್ಬಿಟ್ಟು. ಆಟೋದ ಸಿಮ್ರಾ ಕ್ರಾಸ್ ಮೇಲೆ AB 9372 ಮುಸ್ಲಿಮ್ ಅವನು. ಇನ್ನೊಬ್ಬ ಚಡ್ಡಿ ತೋರಿಸ್ತೀನಿ ಅಲ್ಲಿ ನೋಡ್ಕೊಬ್ರು. ಆ್ಯಕ್ಚುಲಿ ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೋ ನನಗೆ ಕೈಮ್ ಬಂದೂರು ಕೈಮ್ ಸರ್ ಇದ್ದಾರಲ್ಲ, ಕೈಮ್ ಗೊತ್ತು. ಅವ್ರು ಬಂದೂರಲ್ಲಿ ಅಂಗಡಿ ಏನೋ KNX ಕಂಪ್ಯೂಟರ್ ಸೆಂಟ್ರ್ ಇಟ್ಟಿದ್ದಾರೆ. ಅವ್ರು ಬಂದೂರವರೇ, ಮೈಸೂರಲ್ಲಿ KNX ಸೆಂಟ್ರ್ ಇಟ್ಟಿದ್ದಾರೆ. ಆಮೇಲೆ ಮೆಡಿಕಲ್ ಸ್ಟೋರೆಲ್ಲ ಇದೆ. ನಿಮ್ಮ ತಂದೆನೂ ಅಲ್ಲಿ ಕೆಲಸ ಮಾಡ್ತಾರೋ ನನಗೆ ಗೊತ್ತು ಅಂದ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಎನ್ಕ್ವೈರಿಗೆ ಹಾಕಿದ್ದ. ನಾನು ಕ್ಲೀನಾಗಿ ರಿಪ್ಲೈ ಮಾಡಿದ್ದೀನಿ. ಅಂದರೆ ನನ್ನ ಸ್ಟೋರೀಸ್ ಎಲ್ಲ ಲಿಂಕ್ ಎಲ್ಲ ಪ್ರೊವೈಡ್ ಮಾಡಿಬಿಟ್ಟು ನಮ್ಮ ತಂದೆ ಎಲ್ಲಿದ್ದರೂ ಗೊತ್ತಾದರೆ ಇನ್ಫಾರ್ಮ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದೆ. ಸೊ ಅದಾದಮೇಲೆ ಒಬ್ಬ ಆಟೋದವನು ಅಲ್ಲಿ ಊಟ ಮಾಡ್ತಾನೆ ತಿಂದಿಲ್ಲ, ಸೇಮ್ ಟೈಮಲ್ಲಿ ಬಂದ್ಬಿಟ್ಟು ಈ ವಿಡಿಯೋ ಏನೋ ಅಪ್ಲೋಡೇ ಮಾಡ್ತಿಲ್ಲ ಅಂತ ಮಾತಾಡ್ತು. ಅಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಟ್ರ್ಯಾಕ್ ಮಾಡ್ತಾಯಿದ್ದೀವಿ, ಹಿಡ್ಕೊಂಡು ಬಡ್ದಾಕ್ಬಿಡ್ತೀವಿ ಅನ್ನೋ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಆ್ಯಕ್ಚುಲಿ ಬಂದಿರೋನು ಕೂಡ ಅಲ್ಲೊಬ್ಬ ಸಿಕ್ಕಿದ್ವು. ಅದು ಬಿಡಿ ಪಾಸ್ಟ್ ಶಾರ್ಟ್ಸಲ್ಲಿ ರೆಕಾರ್ಡ್ ಆಗಿದೆ. ಬ್ಯಾಂಡೇಜು ಅದ್ಭುತಗಳಿದೆಲ್ಲ ಓಡಾಡಿಸ್ತದಗಳು.
ಹೆಬ್ಬೆಟ್ಟು ಮತ್ತು ತೋರು ಬೆರಳನ್ನು ಯಾವಾಗ ತೋರಿಸ್ತಾ ಇರ್ತಾನೆ. ನೈಕ್ ಸಿಂಬಲ್ ಗ್ರೀನ್ ಕಲರ್. ನಿಖಿಲ್ ಕುಮಾರಸ್ವಾಮಿ JDS, ಪುಟ್ಟಸ್ವಾಮಿ ಹೆರಿಟೇಜ್ ಹಿರಿಯ ನಾಗರಿಕ ಯುವ. ನೈನ್ C6254 ಗಾಡಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಟೊಯೋಟಾ ಗಾಡಿ. ಇಲ್ಲಿ ಯೂಟರ್ನ್ ಹಾಕೊಂಡ ಹಿಂದ್ಗಡೆ ಟೈರ್ ಆಲ್ಮೋಸ್ಟ್ ಕಾಲು ಹತ್ರ ಹೋಯ್ತು. ಕಾಲು ಹತ್ರ ಅಲ್ಲ, ಕಾಲು ಮೇಲೆ, ಅಂದರೆ ಕಾಲು ಎತ್ಕೊಳ್ಳಿಲ್ಲ ಅಂದರೆ ಕಾಲು ಮೇಲೆ ಹತ್ಕೊಂಡು ಹೋಗುತ್ತಾಗ ಇಲ್ಲಿ ಯೂಟರ್ನ್ ಹಾಕಿದ್ದು. ಆ್ಯಕ್ಚುಲಿ LX2208 K05 ಗಾಡಿ ಅದು. ಶುಭಾರಂಭ ಅಲ್ಲಿ ಒಂದು ಆಟೋ ನಿಂತಿದೆಯಲ್ಲ ಲೈಬ್ರರಿ ಮುಂದೆ ಗಾಡಿ ನಂಬರ್ ಓದಬೇಕಿತ್ತು, ಅಲ್ಲೇ ನಾನು ಮರ್ತ್ಕೊಬಿಟ್ಟೆ. ಅವ್ರ ಪಾದಗಳು ತೋರಿಸ್ತಾ ನಿಂತಿದ್ದಾನಲ್ಲ, ಅದು ಶುಭಾರಂಭ ಅಂತ ಬರೆದಿದೆ ಇದ್ರ ಮೇಲೆ. ಇಲ್ಲಿ ಊಟಗಳು ಮಧ್ಯಾಹ್ನದಿಂದ ಕೊಡ್ತಾನೆ ಅವರ ಒಂದೇ ಸಮ. ಫುಲ್ ಖಾಲಿ ಆಗೈತೆ ಇವಾಗ, ಒಂದೇ ಸಮ. ಅವಾಗಿಂದನೂ ಇವಾಗ ಗಂಟನೂ ಕೊಡ್ತಾನೆ ಇದ್ರು ಒಂದೇ ಸಮ. ಇನ್ನು ಕೆಳಗಿಳಿದಾಗ ಖಾಲಿ ಮಾಡಿರೋದು. ಅಮ್ಮ ಕುಂತ್ಕೊಳ್ಳೋ ಅಷ್ಟರಲ್ಲಿ ಹಂಡಾಸ್ಕೊಂಡು ಇಷ್ಟೊತ್ತಕ್ಕೂ ಡಿಸ್ಟ್ರಿಬ್ಯೂಷನ್ ನಡೀತಾಯಿತ್ತು ಅಲ್ಲಿ ಊಟವನ್ನು. ಅದು ಯಾಕೆ ನನ್ನ ಪ್ರಕಾರ ಅವ್ರು ಇಷ್ಟೊತ್ತಕ್ಕೂ ಡಿಸ್ಟ್ರಿಬ್ಯೂಷನ್ ಮಾಡೋದನ್ನ ಪೇಪರ್ ವರ್ಕ್ ಮಾಡ್ತಿದ್ದೆ. ಅದು ಡಿಸೈಡ್ ಮಾಡಿಬಿಟ್ಟಿದೆ, ಪೇಪರ್ ವರ್ಕ್ ಇವತ್ತು ಆಲ್ಮೋಸ್ಟ್ 99.99% ಮುಗಿಸ್ಲೇಬೇಕು ಅಂತ. ಮತ್ತು ಎಷ್ಟು ಮುಗ್ಸೋಕ್ಕಾಗುತ್ತೆ ಅಷ್ಟಾದ್ರೂ ಮುಗಿಸ್ಲೇಬೇಕು. ಕೆಲಸ ಅಂತೂ ಮಾಡಲೇಬೇಕು ಈವ್ನಿಂಗ್ವರೆಗೂ ಅಂತ ಅಂದ್ಬಿಟ್ಟು ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಇಟ್ಕೊಂಡು ಏನೇನೋ ಸಾಹಸ ಎಲ್ಲ ಮಾಡಿಕೊಂಡು ಟೈಮ್ ಉಳಿಸ್ಕೊಂಡು ಬ್ಯಾಟ್ರಿ ಉಳಿಸ್ಕೊಂಡು ಏನೇನೋ ಮಾಡಿದೆ. ಇಲ್ಲಿ ಕುತ್ಕೊಂಡು ಇಲ್ಲಿಂದ ಆಚೆ ಕೊಡ್ಸೋಕ್ಕೆ ಇವತ್ತು ಏನೇನೋ ಎಲ್ಲ ರೀತಿಯ ಮಿಂಡ್ರಿಗೂಟ ಆಟಗಳು ಆಡಿದ್ರು. ಹಂಗೂ ಹಿಂಗೂ ನಾನು ಕೆಲಸ ಮಾಡಿ ಮುಗಿಸ್ದೆ, ಅವತ್ತಲ್ಲಿ ಕಂಪ್ಲೀಟ್ ಮಾಡಿದೆ.
ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದೆ. ಆ ಗಲಾಟೆ ಮಧ್ಯೆನೂ ಕೆಲಸ ಎಲ್ಲ ಮುಗಿದೋಯ್ತು. ಏನು ನೋಡಿದ್ರು ಅಲ್ಲಿ ಆಗಿರೋದು. ಸೊ ಇವರು ಏನಕ್ಕೆ ಅವಾಗ ಇಡೀ ಮಧ್ಯಾಹ್ನ ಪೂರ್ತಿ ಊಟ ಕೊಟ್ಟಿದ್ದು ಅಂದರೆ ಏನಾದ್ರು ಹಾಕ್ಕೊಟ್ಕೊಡ್ತಾರೆ ಊಟದಲ್ಲಿ. ಆವಾಗ ತಲೆನೋವು ಬರೋದು, ನಿದ್ದೆ ಬರೋದು, ಸುಸ್ತಾಗೋದು, ಈ ಥರದ್ದು ಆಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಸೊ ಅವರು ಅದೇ ಪ್ಲ್ಯಾನ್ ಮಾಡಿದ್ರು, ಯಾಕೆ ಸಡನ್ನಾಗಿ ಹಾಕ್ಕೊಟ್ಟಿಲ್ಲ ಮಧ್ಯಾಹ್ನ ಅಂದರೆ ಮತ್ತೆ ಇಲ್ಲಿ ಊಟಕ್ಕೆ ಬರ್ತೀನಲ್ಲ, ಇವಾಗ ಇಲ್ಲಿಗೆ ಹಾಕ್ಕೊಡ್ದ ಅಂತ ಡಿಸೈಡ್ ಮಾಡಿದ್ರು ಅಂದ್ಕೊಳ್ತೀನಿ. ನಾನು ಇಲ್ಲಿಗೆ ಬರ್ತಿಲ್ಲ. ಅದೇ ಹೇಳಿಲ್ವಾ, 2 ಮೇಜರ್ ರೀಸನ್ಸಿಂದ ಕವರ್ ಮಾಡಿದೆ ಊಟ ನಡೀಲಿ. ಹಬ್ಬ ಹೆವಿ ಹಬ್ಬನೇ ಮಾಡಿಬಿಡೋರು. ಹೆವಿ ಹಬ್ಬ ಹೇಳಿಲ್ವಾ, ಬೆಲೆ ನೋಡ್ತಾ ಇದ್ದೆ ಹೆವಿ ಹಬ್ಬ ಮಾಡ್ತಾಯಿದ್ರು. ಅದು ನಾನು ಹೇಳ್ತಿರಲಿಲ್ಲ ಅಂದರೆ ಊಟಲ್ಲ ಹಾಕ್ಬಿಟ್ಟು ಕೆಲಸ ಮಾಡಿ ನನ್ನ ಕೆಲಸ ತಿಳಿಸ್ಬಿಡ್ತಾರೆ ಅಂತ ನಾನು ಮಾಡಲಿಲ್ಲ. ನಾನಂತೂ ತಿನ್ನೋಕ್ಕೋಸ್ಕರ ಬದುಕಿಲ್ಲಪ್ಪ, ಬದುಕೋಕ್ಕೋಸ್ಕರ ತಿಂತೀನಿ. ಉಸಿರಾಡೋಕ್ಕೆ ಏನಾದರೂ ಸರಿ, ನಾನು ಉಸಿರಾಡೋದು ನಿಂತು ಹೋಗದೆ ಆದರೆ ಸಾಕು. ಕೆಲಸ ಮಾಡೋಕ್ಕೆ ಕುತ್ಕೊಳ್ಳೋಷ್ಟು ಎನರ್ಜಿ ಇದ್ದರೂ ಸಾಕು ನನಗೆ. ಕುತ್ಕೊಂಡು ಮೊಬೈಲಲ್ಲಿ ಟೈಪ್ ಮಾಡೋಷ್ಟು ಎನರ್ಜಿ ಇದ್ದರೂ ಸಾಕು. ಎಷ್ಟಾಗುತ್ತೆ ಊಟ ಅಷ್ಟು ತಿನ್ಕೊಂಡು ಸುಮ್ಮನೆ ಕೆಲಸ ಮಾಡ್ತಾಯಿರ್ತೀನಿ. ಆಮೇಲೆ ಏನೇ ಕೊಟ್ಟರು ನಾನು ತಿನ್ನೋಕೆ ಹೋಗೋಲ್ಲ. ಅದಕ್ಕೆ ಅವ್ರು ಏನೇನೇ ಡಿಸ್ಟ್ರಿಬ್ಯೂಷನ್ ಮಾಡೋದು ನಾನು ತಿನ್ನೋಕೆ ಹೋಗಲಿಲ್ಲ. ಯಾಕಂದರೆ ಫಸ್ಟ್ ಕೆಲಸ ಒಳ್ಳೆ ಮೂಡಲ್ಲಿದ್ದೆ. ಒಳ್ಳೆ ಮೂಡು ಅಂದರೆ ಕೆಮಿಕಲೈಸ್ ಫುಡ್ಡಿಂದ ಹೊರಗಡೆ ಇದ್ದೆ. ಹೀಗಾಗಿ ಫಸ್ಟು ಬೇರೆ ಏನಾದ್ರು ಕೆಮಿಕಲೈಸ್ ಫುಡ್ ತಿನ್ನೋಕ್ಕಿಂತ ಮುಂಚೆ ಕೆಲಸ ಮುಗಿಸ್ಕೊಡೋಣ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ. ಕೆಲಸ ಮಾಡಿ ಮುಗಿದೋಯ್ತು, ಕಂಪ್ಲೀಟ್ ಕೆಲಸ ಮುಗಿದೋಯ್ತು. ಆಲ್ಮೋಸ್ಟ್ ಸಾಯಂಕಾಲ ಈ ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಮಾಡಬೇಕು. ಮೊಬೈಲ್ ಚಾರ್ಜ್ ಮಾಡಿಬಿಟ್ಟು ಸಾಯಂಕಾಲ ಸ್ವಲ್ಪ ಒಂದು ರೌಂಡು ಅಲೈನ್ಮೆಂಟ್ ಚೆಕ್ ಮಾಡಿದ್ರೆ PDF ಫೈಲ್ ಕನ್ವರ್ಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಟ್ಟು ಮುಗಿಸ್ಬಿಡ್ತೀನಿ. ಆವಾಗ ಸ್ವಲ್ಪ ಕೆಲಸ ಮುಗಿದಿದೆ ಅಂತ ಅಂದ್ಬಿಟ್ಟು ಊಟ ಕಡಿಮೆ, ಊಟಕ್ಕೆ ಕೆಮಿಕಲ್ ಹಾಕೋದು ಕಡಿಮೆ ಮಾಡ್ತಾರೆ, ಪ್ರೆಷರೈಸ್ ಮಾಡೋದು ಕಡಿಮೆ ಮಾಡ್ತಾರೆ. ಇಲ್ಲಾಂದರೆ ಪ್ರೆಷರೈಸ್ ಮಾಡ್ತಾನೆ ಇರ್ತಾರೆ ಕೆಲಸ ನಿಲ್ಸೋಕ್ಕೋಸ್ಕರ. ಕೆಲಸ ಮುಗಿದೇ ಹೋಗಿದೆ ಅಂದರೆ ನಿಲ್ಸ ಮಾತೇ ಬರಲ್ವಲ್ಲ, ಹೀಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಈಗ ಆ ಕೆಲಸ ಮಾಡಬೇಕು. ಆ್ಯಕ್ಚುಲಿ ತನ್ವೀರ್ ಸೆಟ್ A2846 KF55 A2846 ಆ್ಯಕ್ಚುಲಿ ಆ ಗಾಡಿ ಮೇಲೆ ತನ್ವೀರ್ ಸೆಟ್ದು ಇತ್ತು ಫೋಟೋ ಇತ್ತು, ಇಲ್ಲ ಕವರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಕ್ಯಾಮ್ರಾ ಈಗ ಗೊತ್ತಾಗಿಲ್ಲ. ಲಕ್ಷ್ಮಿ ಏನೋ ಇದೆ ದರ್ಶನ್ದು. ಇದು ಏನು ಗೊತ್ತಾ ಈಗ ಸ್ಟೋರಿ, ಇವಾಗ ಮಧ್ಯಾಹ್ನ ಕಯ್ಯೂಮ್ ಕ್ಯಾನಿಕ್ಸ್ ಕಂಪ್ಯೂಟರ್ ಸೆಂಟರ್ ಕಯ್ಯೂಮ್ ಖಾನ್ ಇದ್ದಾನಲ್ಲ. ಸೊ ಆ ಕಯ್ಯೂಮ್ ಖಾನ್ ಪರವಾಗಿ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕಿದ್ರು. ಕಾಮೆಂಟ್ ಎಲ್ಲ ಮೆಸೇಜೇ ಕಳಿಸಿದ್ರು, ಡೈರೆಕ್ಟ್ ಮೆಸೇಜ್ ಕಳಿಸಿದ್ರು. ಯಾವತ್ತೋ ಕಳಿಸಿದ್ದೆ, ಆ್ಯಕ್ಚುಲಿ ಮಾರ್ಚ್ ಎಂಡಿಂಗಲ್ಲಿ ಕಳಿಸಿದ್ರೆ ನಾನು ಸರಿಯಾಗಿ ನೋಡಿಲ್ಲ. ಅಂದರೆ ಅರೌಂಡ್ ಒಂದು ವಾರ ಆಗಿರ್ಬೋದು. ಸೊ ನಾನು ನೋಡ್ಕೊಂಡಿಲ್ಲ. ಇವತ್ತು ಸಡನ್ನಾಗಿ ಸಿಕ್ತು ಅವಿನೀಶ್ ಗಾಡಿ, ಸಿಗುತ್ತೆ ಅವಿನೀಶ್ ಗಾಡಿ ಬಗ್ಗೆ ಬೆಳಗ್ಗೆನೇ ಸುಮಾರು ಸಲ ಹೇಳಿದ್ದೀನಿ. ಸಿಕ್ಕಾಬಿಟ್ಟೆ EC 9000 ಬಂದಿರೋದು ನಾನು ಸರಿಯಾಗಿ ಓದಿಲ್ಲ. ಸಿಕ್ಕಾಬಿಟ್ಟೆ ವೆಹಿಕಲ್ ನೋಡಿದ್ರು. ಬೆಳಗ್ಗೆನೇ ನಾನು ನೋಡಿದ್ರೆ ವೆಹಿಕಲ್ಗಳಲ್ಲಿ ಇದೇ ಜಾಸ್ತಿ. ಓಕೆ, ಅದು ಆ ಕಡೆ ಇರಲಿ. ಈಗ ಕಯ್ಯೂಮ್ ಖಾನ್ ಕ್ಯಾನಿಕ್ಸ್ ಕಂಪ್ಯೂಟರ್ ಸೆಂಟರ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಆ ವ್ಯಕ್ತಿ ಡೈರೆಕ್ಟ್ ಮೆಸೇಜ್ ಮಾಡಿದವರು ಏನಾದರೂ, ಕಯ್ಯೂಮ್ ಬಂದೂರವರೇ ಅಲ್ವಾ, ಅಲ್ಲಿ ಕಂಪ್ಯೂಟರ್ ಸೆಂಟರ್ನೂ ಇಟ್ಟಿದ್ದಾರೆ. ಮೈಸೂರಲ್ಲೇ ಕಂಪ್ಯೂಟರ್ ಸೆಂಟರ್ ಇಟ್ಟಿದ್ದಾರೆ, ಮೆಡಿಕಲ್ ಸ್ಟೋರ್ ಇದೆ ಅವ್ರದ್ದು. ನಿಮ್ಮ ತಂದೆ ಕೂಡ ಅಲ್ಲೇ ಕೆಲಸ ಮಾಡ್ತಾಯಿದ್ರು. ನಿಮಗೆ ಕಯ್ಯೂಮ್ ಗೊತ್ತಾ ಅಂತ ಕಳಿಸಿದ್ದ. ಓಕೆನಾ, ನಾನು ನನ್ನದು ವೀಡಿಯೋಗಳಿಗೆಲ್ಲ ಅವನತಿ ಕಥೆಗಳು, ಶಾರ್ಟ್ ಸ್ಟೋರೀಸು ಮತ್ತು DDC 6000 ನಂಬರ್ ಪ್ಲೇಟ್ ಕಾರು ಅವಿನೀಶ್ ಹೋಯ್ತು. ಇದು ಈ ಇಗ್ನೋರ್ ಗಾಡಿ ಹೆಸರೇ ಮಾಡ್ಕೊಂಡ್ಬಿಟ್ಟೆ ನಾನು, ಇಗ್ನಿಯೇಶ್ ಇರಬೇಕು. ಸೊ ಓಕೆ, ಅದು ಕಡೆಯಲ್ಲೇ ಕಯ್ಯೂಮ್ ಖಾನ್ ಮಾಡಿ ವಿಷಯ ಮಾತಾಡಲ್ಲ. ಸೊ ಅದು ಗೊತ್ತಾ ಅಂತ ಕೇಳ್ದೆ. ಗೊತ್ತಪ್ಪ, ಅವ್ರ ಕಯ್ಯೂಮ್ಗೆ ನಮ್ಮದು ಮನೆ ಫ್ಯಾಮಿಲಿಯವರೆಲ್ಲರೂ ಗೊತ್ತು, ನಮ್ಮ ಫ್ಯಾಮಿಲಿ ಎಲ್ಲಿರೋರು ಎಲ್ರಿಗೂ, ಕಯ್ಯೂಮ್ ಮನೆಯಲ್ಲಿರೋರು ಎಲ್ಲರೂ ಗೊತ್ತು ಅಂತ ಕಳಿಸಿದೆ. ಜೊತೆಗೆ ನಮ್ಮ ತಂದೆ ಪುಟ್ಸ್ವಾಮಿಯವರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಬಗ್ಗೆ ಅದರ ಮಾಹಿತಿ, ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಹೇಗಿದ್ದಾರೆ, ಅವ್ರ ಬಗ್ಗೆ ಅದರ ಮಾಹಿತಿ ಇದ್ದರೆ ದಯವಿಟ್ಟು ಕಳಿಸ್ಬೋದು ಮೆಸೇಜ್ ಹಾಕಿದೆ. ಯಾವುದೇ ರಿಪ್ಲೈ ಬಂದಿಲ್ಲ. ಆ ವ್ಯಕ್ತಿ ಹೆಸರೇನು ಗೊತ್ತಾ, ಕ್ವಶನ್ ಮಾಡಿದ್ನಲ್ಲ, ಆ ವ್ಯಕ್ತಿ ಹೆಸರು ತನ್ವೀರ್ ಅಂತ, ತನ್ವೀರ್ ಖಾನ್ ಅಂತ ಏನೋ ಇರಬೇಕು. ಸೊ ಅದಕ್ಕೋಸ್ಕರ ತನ್ವೀರ್ ಸೇಠ್ MLA ತನ್ವೀರ್ ಸೇಠು ಇಮೇಜ್ ಕಳಿಸ್ತಾ ಇರೋದು. ಅಂದರೆ ಕಯ್ಯೂಮ್ ಖಾನ್ ಪರವಾಗಿ ತನ್ವೀರ್ ಸೇಠ್ ಅವಮ್ಮ ಹೋಗ್ತೈತಲ್ಲ, DO ಅದು ಪೊಲೀಸರು, ದೇವರಾಜ ಪೊಲೀಸ್ ಸ್ಟೇಷನ್ ಪೊಲೀಸರು. ಸಾನೆಟ್ ಇದು 2 ಕಾರುಗಳು ಸಾನೆಟ್ಗಳು ಬರ್ತಾರೆ. ಕಿಯಾ ಸಾನೆಟ್ ಅಂದರೆ ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ ಅಂತ, ಗ್ರೇ ಕಲರ್ ಹೋಗ್ತಿರೋದು. ಸೊ ಯೆಲ್ಲೋ ಕಿಂಗ್ ಆಫ್ ದಿ ಪೊಸಿಷನ್, ಮುಂದ್ಗಡೆ ಗ್ರೇ, ಹಿಂದ್ಗಡೆದು ಗ್ರೀನ್ ಇದೆ. ಗ್ರೀನ್ ಇದೆ, ಡಾರ್ಕ್ ಗ್ರೀನ್ ಇದೆ. ಸೊ ಅದು ಕತೆ ಏನಪ್ಪ ಅಂದರೆ, ಕಯ್ಯೂಮ್ ಖಾನ್ ಪರವಾಗಿ ತನ್ವೀರ್ ಸೇಠ್ ಫೋನ್ ಮಾಡಿ ಕ್ವಶನ್ ಮಾಡ್ತಾರೆ ಅನ್ನೋದರ ಆ್ಯಕ್ಟಿಟ್ಯೂಡಲ್ಲಿ ಆಗಿತ್ತು. ನಾನಾದರೂ ಫೋನ್ ಮಾಡಿ
ಯಾರಿಗಾದ್ರು ಫೋನ್ ಮಾಡೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಫೋನ್ ಮಾಡಿದ್ರೆ ರಿಪ್ಲೈ ಸರಿಯಾಗಿ ಕೊಡ್ತೀನಿ. ರಾಜೇಶ್ ಬಾಲ ಗೊತ್ತಿಲ್ಲ ಗಾಡಿ ಜುಪಿಟರ್ ಶೈನ್ SH SP ಶೈನ್ ಅದು SP ಹೋಂಡಾ ಹೌದು ಹೋಂಡಾ ಶೈನ್ 160 SP 160 ಅದು ಸೇನಾಪತಿಗೂ ಆಗುತ್ತೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೂ ಆಗುತ್ತೆ. 160 16 ಆಗುತ್ತೆ ಅದು. ಅಂದರೆ ನನ್ನ ತಾಯಿಗೂ ಪೊಸಿಷನ್ಗೂ ಬರುತ್ತೆ, ನನಗೂ ನನ್ನ ತಾಯಿಗೂ ಪೊಸಿಷನ್ಗೂ ಬರುತ್ತೆ. 6 ಆದರೆ ನಮ್ಮ ತಾಯಿ, 16 ಆದರೆ ನಾನು. ಅದು 160 ಆಗಿರೋದ್ರಿಂದ 60P ಅಂತ ಆಗುತ್ತೆ. ಅಂದರೆ ನಮ್ಮ ತಾಯಿಯ ಬಿಗಿನಿಂಗ್ ಅಂತ ಕೂಡ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ ಆ ಕಡೆ ಒಬ್ಬರಿಗೆ. ಅದು ಆ್ಯಕ್ಚುಲಿ ವೇಟ್ ತಗೊಂತ ಚಿಂತಾಗುತ್ತಿರೋದು. ಅಲ್ಲಿ ಟಾಟಾದು ಆಲ್ಟ್ರೋಸ್ ಫೀಲ್ ಸ್ಪೆಷಲ್ ಗಾಡಿ ಹೋಯ್ತು. ಅಂದರೆ ಮುಂದಿನ ಹಂತದಲ್ಲಿ ನಿಮಗೆ ಹೇಗೆ ಸ್ಪೆಷಲ್ ಫೀಲ್ ಆಗುತ್ತೆ ಅಂತ. ಅಂದರೆ ನೀನು ಬೀದಿಲಿ ಈ ಥರ ಊಟ ಮಾಡ್ಕೊಂಡು ಕೂತಿದ್ದೆ, ನನಗೆ ಭಿಕ್ಷುಕ ಅಂತ ಎಲ್ರಿಗೂ ಫೀಲ್ ಆಗುತ್ತೆ. ಇದು ಫೀಲ್ ಆಗೋ ಥರ ನಾವು ಮಾಡ್ತೀವಿ ಅಂತ ಅವರು ಕತೆ ಹೇಳ್ತಾ ಇರೋದು. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅವ್ರು ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಅಂದರೆ ಎಲ್ಲರೂ ನಿಂಗೆ ಫೀಲ್. ಅಂದರೆ ಅಲ್ಲಿ ಹೋಗ್ತಿರೋದು ಇವ್ನು ಗಂಟ ಬಿಡ್ಕೊಂಡು ಹೋಗ್ತಾರಲ್ಲ, ಅವ್ನ ಬಾಲ ಗೊತ್ತು, ಚರಣನ ಬಾಲ ಗೊತ್ತು. ಅದೇ ಅಂದರೆ ನೀನೇ ಭಿಕ್ಷುಕ, ನೀನೇ ಬೀದಿಲಿ ನಿಂತ್ಕೊಂಡಿದ್ದೆ, ಊಟ ಇಟ್ಕೊಂಡು ಈಗ ತಿಂತಾಯಿದ್ದೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದೆ. ವಿಶ್ ಗೌಡ ಕುಬಿದಳಕ್ಕಂತ ವಿಶ್ ಇದೆಯಲ್ಲ, ಅವನ ಬಲಂಗುಚ್ಚಿಗಳು ಇರಲ್ಲ. ಇವಾಗ ಕರೆಕ್ಟಾಗಿ ಪಂಚ್ಗಳಾಗಿ ಬಂದರು ಅವರೆಲ್ಲ, ಕರೆಕ್ಟಾಗಿ ಬಂದರು. ತಮಿಳ್ನಾಡು 06X9119 ಗಾಡಿಯಲ್ಲಿ ತಮಿಳ್ನಾಡಲ್ಲಿ ಈ ಥರ ಮಾಡ್ತೀವಿ ಅಂತ ಮಾಡ್ತಾರೆ. ಅರಸ್ URS ಅರಸ್ ಅವ್ರಿಗೆ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಅರಸ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಇಲ್ಲ ಅರಸ್ ಅಲ್ಲ, IJRS ಅದು. ಆದರೆ I ಮತ್ತು J ಎರಡು ಸೇರಿಸಿದ್ರೆ U ಆಗುತ್ತೆ. U ಥರ ಕಾಣುತ್ತೆ. ಅರಸ್ ಟಾಟಾ ಬಳ್ಳಾರಿ ಸರ್ಕಲಲ್ಲಿ ಇತ್ತಲ್ಲ ಕಾರು, ಅರಸ್ ಕಾರ್ಸ್. ಸೊ ಅಲ್ಲಿ ನಾನು ತಗೊಳ್ಳೋದಿಲ್ಲ ಕಾರ್ನ ಅಂತ ಹೇಳಿದ್ನಲ್ಲ, ಅದಕ್ಕೆ ಅದೇ 47 ಲಾಸ್ಟ್ ನಂಬರ್ ಒಂದು 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಲ್ವಾ. ಫಸ್ಟ್ ನಿಮಗೆ ಓಪನಿಂಗ್ ಆದ ತಕ್ಷಣ ನೀನು ಈ ಥರ ಅದೇ ಹೇಳಿದ್ನಲ್ಲ ಪ್ರೀವಿಯಸ್ ಶಾರ್ಟಲ್ಲಿ, ಬೀದಿ ಭಿಕ್ಷುಕ ಆ ಥರ ಈ ಥರ ಹೋಬ್ಲೆಸ್. ಅಂದರೆ ಹೋಬ್ಲೆಸ್ ಇರೋದಕ್ಕಿಂತ ಭಿಕ್ಷುಕ ಅಂತ ಕ್ಲೀನಾಗಿ ಪದ ಬಳಸ್ಬೋದು. ರೋಡ್ ಸೈಡಲ್ಲಿ ಊಟ ತಿಂದ್ಕೊಂಡು ನಿಂತಿದ್ದೆ ಅಂತ ನಾವು ಹೈಪ್ ಕ್ರಿಯೇಟ್ ಮಾಡ್ತೀವಿ ಅಂತ ಆ್ಯಕ್ಟಿವೇಟ್ ಮಾಡ್ತೀವಿ. ಗೋಲ್ಕೊಪ್ಪ ಅದೇ ಏನಕ್ಕೆ ಯಾಕೆ ಮಾಡ್ತಾರೆ ಅಂದರೆ ಒಡೆಯರ್ಸ್. ಈ ಗೋಲ್ಕೊಪ್ಪ ಅಲ್ಲಿ ಫೋರ್ಸ್ ನಿಂತ್ಕೊಂಡಿದೆಯಲ್ಲ, ಫೋರ್ಸ್ ಅದು ಒಡೆಯರ್ಸ್ ಇದು ನೆಟ್ವರ್ಕ್ ಅದು. ಸೊ ಒಡೆಯರ್ಸ್ನ ತೊಗೋಬೇಕು ನಾನು. ಒಡೆಯರ್ಸ್ನ ತೊಗೊಂಡಿಲ್ಲ ಅಂದರೆ ಅರಸ್ ಕಾರು ಮೋಟರ್ಸು. ಸೊ ಅದೇ ತಮಿಳ್ನಾಡು ಗಾಡಿ ಇರಬೇಕಾಗಿಲ್ವೇ ಇಲ್ಲ ಕೇರಳ ಇದು ಫಸ್ಟ್ ಪ್ಯಾಸೆಂಜರ್. ಅದೇ ಫೋರ್ಸ್ ಅವ್ರು ತೊಗೋಬೇಕು, ಒಡೆಯರ್ಸ್ ತೊಗೊಳ್ಳಿಲ್ಲ ಅಂದರೆ ಈ ಥರ ಎಲ್ಲ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅಂದರೆ ಒಡೆಯರ್ಸ್ ತೊಗೊಂಡ್ರೆ ಓಕೆ, ಒಡೆಯರ್ಸ್ ತೊಗೊಳ್ಳಿದ್ರೆ ಹೆಂಗೆಲ್ಲ ಆಡ್ಕೊಳ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿ ತೋರಿಸ್ತೀವಿ, ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ. ಓಪನಿಂಗಲ್ಲಿ ಹಿಂಗೆಲ್ಲ ಮಾಡ್ತೀವಿ ಅಂತ ಶೈನ್ ಗಾಡಿ. गाड़ी संख्या 562822 चामराजनगर पैसेंजर 19:30 पर आने की संभावना है. Your attention please. Train number 562822 Tumkur Chamarajanagar passenger is expected to arrive at
ಶಿವಮೊಗ್ಗ ಟೌನ್ ಮಾರ್ಗವಾಗಿರುವ ಕೂಡ ಗಾಡಿ ಸಂಖ್ಯೆ 16227 ಮೈಸೂರು ತಾಲ್ಗುಪ್ಪ ಎಕ್ಸ್ಪ್ರೆಸ್ 4ನೇ ಪ್ಲಾಟ್ಫಾರ್ಮ್ನಿಂದ 19 ಗಂಟೆ 40 ನಿಮಿಷದವರೆಗೆ ಹೊರಡಲಿದೆ. यात्रीगण कृपया ध्यान दें KSR बेंगलुरु अरसीकेरे जंक्शन शिवमोगा टाउन मार्ग से चलकर गाड़ी संख्या 16227 मैसूरू तालगुप्पा एक्सप्रेस प्लेटफॉर्म नंबर 4 से 19:40 ಇದರಲ್ಲಿ ಆನಂದ್ ಬ್ರದರ್ಸ್ ಇದೆ. ಯಾರು ಗೊತ್ತಾ, ರೀಸೆಂಟ್ಲಿ ಸರ್ ಒಂದ್ಸರಿ ಇದೇ ಪಾಯಿಂಟಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತಾ ಇದ್ದಾಗ ಇಲ್ಲಿ ಕ್ಲೀನ್ ಮಾಡೋ ಮೊದಲೇ ನೀರು ಸುರಿದಿಲ್ಲ. ನಾನು ಕುತ್ಕೊಳ್ಳೋ ಜಾಗದಲ್ಲಿ ಬ್ರೇಕ್ ಪ್ರಕಾರ ನೀರು ಸುರಿದು ಹೋಗಿಲ್ಲ. ಅದಕ್ಕೆ ಬಗ್ಗೆ ಮಾಡ್ತಾ ಅವಳಿಂದ ಕಳಿಸ್ಕೊಳ್ತಾರಾಗುತ್ತೆ. ಟ್ರೈನಿಗೆ ಹೋಗ್ತಾ ಇದ್ದಾಗ ನನಗೆ ಜಾಗ ಖಾಲಿ ಮಾಡುವಂಥ ಸಿಗ್ನಲ್ ಕೊಡ್ತಾರೆ. ಟ್ರೈನ್ ಗೊತ್ತು ಗುರು, ಅಮ್ಮ ಬಂದು ಹೋದ್ರೆ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಮ್ಮ ಬಂದು ಹೋದ್ಲು ಅಂದರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಅಂತ ಮತ್ತೆ ಒತ್ತಡ ಬರೋದು. ಅಲ್ಲೊಬ್ಬ ಅಧಿಕಾರಿಗಳು ಏನು ಮಾಡಲ್ಲ ಅಂತ ಅಂದ್ಕೊಳ್ತೀವಿ. ನೋಡೋಲ್ಲ ಒಟ್ಟಲ್ಲಿ ಒಬ್ಬ ಕಾಣಿಸ್ಕೊಳ್ಳಿದ್ರೆ ಏನೋ ಕಿರಿಕಾಗುತ್ತೆ. ಟ್ರೈನ್ ಬೇರೆ ಬಸ್ಸು ಹೀಗಾಗಿ ಏನೋ ಕಿರಿಕಾಗೋ ಸಾಧ್ಯತೆ ಇದೆ. ಆ್ಯಕ್ಚುಲಿ ಇದು ರೋಡ್ ಸೈಡಲ್ಲಿ ಯೂಸ್ ಮಾಡ್ತಾ ಇದ್ದಾರಲ್ಲ. ಫಾರ್ ಎಕ್ಸಾಂಪಲ್ ಸರ್ಕಸ್ ಗ್ರೌಂಡ್ ಹತ್ರ ಯಾವ್ದಾದ್ರು ವೆಹಿಕಲ್ ಪಾರ್ಕ್ ಮಾಡ್ಕೊಂಡು ನಿಂತಿರ್ತಿದ್ರು. ಸೊ ನಾವು ಹತ್ರಕ್ಕೆ ಹೋಗ್ತಿದ್ದಂಗೆ ಡೋರ್ ಓಪನ್ ಮಾಡೋರು. ಸೊ ಡೋರ್ ಓಪನ್ ಮಾಡ್ತಾರೆ ಅಂತ ನಾನು ಸ್ವಲ್ಪ ರೈಟ್ಗೆ ಹೋಗ್ತಿದ್ದಂಗೆ ಹಿಂದ್ಗಡೆಯಿಂದ ಬಂದು ವೆಹಿಕಲ್ಸ್ ಅಂತ ಹೊಡ್ಕೊಂಡು ಹೋಗ್ತಾಯಿದ್ರು. ಈ ಥರದೆಲ್ಲ ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೀನಿ. ಸೇಮ್ ಇನ್ಸಿಡೆಂಟ್ ನಡೆದಿದ್ದಿಲ್ಲ ಆ್ಯಕ್ಚುಲಿ. ಈಗ ಕ್ಲೀನ್ ಮಾಡ್ತಿದ್ದಾರೆ ಅಂತ ನಾನು ಆ ಕಡೆ ಹೋದೆ. ಆವಾಗ ಅಲ್ಲಿ ವೆಹಿಕಲ್ ಪಾಸ್ ಆಯ್ತಲ್ಲ, ಆ ವೆಹಿಕಲ್ ಹೊಡ್ಕೊಂಡು ಹೋಗೋ ಸಾಧ್ಯತೆ ಇತ್ತು. ಚೂರು ಸೌಂಡ್ ಮಾಡೋದು ಬಂದವನು. ನಾನು ಆ ಕಡೆ ಫುಲ್ ಹೋಗಿರಲಿಲ್ಲ. ಈ ಕಟ್ಟೆ ಇತ್ತಲ್ಲ, ಕಟ್ಟೆ ಒಳಗಡೆ ಇದ್ದೆ. ಹೀಗಾಗಿ ಸೇವ್ ಆದ ಇಲ್ಲದೆ ನೋಡ್ಕೊಂಡು ಹೋಗ್ಬಿಡ್ತಿದ್ದೆ. ಜೊತೆಗೆ ಇಲ್ಲಿ ಇಬ್ಬರು ಅಧಿಕಾರಿಗಳು ಇವಾಗ ಫೀಲ್ಡಿಂಗ್ ಮಾಡ್ತಿದ್ದಾರೆ. ಇಬ್ಬರು ಅಧಿಕಾರಿಗಳು ಅಂದರೆ ಜೊತೆಲಿ ಕೆಲಸ ಮಾಡ್ತಾ ಇದ್ದಲ್ಲ, ಕೊಲ್ಲಿಗೆ ಅವನೆಲ್ಲ ಮೇಲಧಿಕಾರಿಗಳು. ಅಲ್ಲೊಬ್ಬ ಇಬ್ಬರು ಒಂದೇ ಬ್ಲೂ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಇಬ್ಬರು ಇವಾಗ ಮುಂದೆ ಬ್ಯಾಕಪ್ ಮಾಡ್ತಿದ್ದಾರೆ. ಒಬ್ಬರು ಈ ಟ್ರೈನ್ ಒಳಗಡೆ ಇದ್ದಾನೆ, ಇನ್ನೂ ಆ ಕಡೆಯಿಂದ ನಿಂತ್ಕೊಂಡು ಬ್ಯಾಕಪ್ ಮಾಡ್ತಿದ್ದಾರೆ ಅಂದರೆ ನೋಟಿಸ್ ಮಾಡ್ತಿದ್ದಾರೆ. ಏನಾದ್ರು ಕಿರಿಕ್ ಮಾಡ್ತಾರಾ, ಏನಾಗುತ್ತೆ ಏನೋ ಅಂತ. ಇವಾಗ ಬೇರೆ ಏನೋ ಕೆಲಸಗಳು ಅಸೈನ್ ಮಾಡಿದ್ದಾರೆ. ಅಂದರೆ ನನ್ನ ವಿರುದ್ಧ ಕೆಲಸ ಮಾಡೋದಕ್ಕೆ ಬೇರೆ ಏನೋ ಕೆಲಸಗಳು ಹೇಳ್ಕೊಟ್ಟಿದ್ದಾರೆ.
ಸೊ ಅದೆಲ್ಲ ಇಂಪ್ಲಿಮೆಂಟೇಷನ್ ಮಾಡೋ ಸಮಯದಲ್ಲಿ ಏನಾದ್ರು ಕಿರಿಕ್ ಆಗುತ್ತಾ ಹೆಂಗೆ ಏನು ಅಂತ ನೋಡ್ಕೋತಾ ಇರೋದು ಅವರು. ಅದಕ್ಕೆ ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ನಿಜ ಹೇಳ್ಬೇಕಂದ್ರೆ ಮನೆ ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಿರೋದು. ಮೇನ್ ಆ್ಯಕ್ಚುಲಿ ಫೀಲ್ಡರ್ ಅವನಲ್ಲ. ಇಲ್ಲಿ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಒಬ್ಬರು ತಿಳ್ಕೊಂಡು ಹೋಗ್ತಾನಲ್ಲ, ಮುಸ್ಲಿಮ್ ಇದ್ದ ಅಲ್ಲಿ ನೋಟಿಸ್ ಮಾಡಬೇಕಿದ್ರೆ ಮುಸ್ಲಿಮ್ ಮತ್ತು ಆ ಮುಸ್ಲಿಮ್ ವ್ಯಕ್ತಿಯ ಲಗೇಜನ್ನೇ ಹೇಳ್ಕೊಂಡು ಹೋದರು. ಸೊ ಅವರು ಮೇನ್ ಫೀಲ್ಡರ್ಗಳು, ಇವರು ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಿರೋದು. ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಾ ಇದ್ದಾಳೆ. ಇವಳಿಗೆ ಹಿಂದ್ಗಡೆ ಅಧಿಕಾರಿಗಳು ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಿದ್ದಾರೆ. ಅಂದರೆ ಇವಳು ಪ್ರೊಟೆಕ್ಷನ್ ಅವ್ರು ಮಾಡ್ತಾರೆ. 3 ಲೇಯರಾಗಿ ಕೆಲಸ ಮಾಡ್ತಿದ್ದಾರೆ ಈಗ. ಇದು ಲೈಟ್ ಆ್ಯಕ್ಚುಲಿ ಬೊಕ್ಕಕ್ಕೆ ಹೊಡಿತೆ ಅವರು. ಅದು ಯಾವ ಲೆಕ್ಕಾಚಾರದಲ್ಲಿ ಇದಿರ್ತಾರೋ ಅದು ಹೇಳೋರು ಕೇಳೋರು ಯಾರೂ ಇಲ್ಲ ಇವ್ರಿಗೆ. ಇದೇ ಥರ ಹೆಡ್ಲೈಟ್ ಒಂದು ಇದರಲ್ಲೂ ಅದೇ ಚಾಮುಂಡೇಶ್ವರಿ ಪಾದದ ಹೆಚ್ಚು ಕಡಿಮೆ ಆ ಕಡೆ ರೋಡ್ ಬರುತ್ತಲ್ಲ ಉತ್ಕ ಎಲ್ಲಿ ಗೊತ್ತಾ ಹೇಳಿದೆ. ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೀನಿ ಅವತ್ತು ನಂಜನಗೂಡಿಗೆ ಹೋಗ್ಬೇಕಾದ್ರೆ ಎಲ್ಲ ಇದು ನಂಜನಗೂಡು ರೋಡ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಗೊತ್ತಾ ಚಾಮುಂಡೇಶ್ವರಿ ಪಾದ ಅಂದ್ಬಿಟ್ಟು ಇನ್ನೊಂದು ದೇವ್ರು ಮಾಡ್ಕೊಂಡವ್ರೆ. ದತ್ತಪೀಠ ಆದಮೇಲೆ ಬರ್ತದೆ ಒಂದು ಯಾವುದೋ ಒಂದು ಸಣ್ಣ ದೇವಸ್ಥಾನ ಕಟ್ಬಿಟ್ಟು ಕೆಳಗಡೆ ಪಾದ ಮಾಡಿಬಿಟ್ಟವ್ರೆ. ಅದು ಆ್ಯಕ್ಚುಲಿ ಹೆಸರುಬಾರ್ದು ಅಂತಂದ್ರೆ ಹೋಗೋದು ಗೊತ್ತಿದ್ದಕ್ಕೆ KL11H 006 ಅವರು ನರಸಿಂಹರಾಜ 006. ಅದು ಕಾಕ ಬರ್ತದೆ ಎಂತ ಮಾಡ್ತಿದ್ದಿಲ್ಲ ಅದನ್ನ ಕಾಣಿಸಿ ಎಲ್ಲೂ ಹೋಗಿಲ್ಲ. ಊಟ ಮಾಡಿಬಿಟ್ರೆ ಊಟಲ್ಲ ಊಟನೇ ಹೋಗಿಲ್ಲ. ಇಂಥದ್ದೆಲ್ಲ ವೆರಿ ಕಾಮನ್ ಇದ್ರು. ಅದಕ್ಕೋಸ್ಕರನೇ ಕ್ಯಾಮ್ರಾ 70 HP ಸೀರೀಸ್ಗಳು. ಬರಿಗಾಲಲ್ಲಿ ಯಾಕೆ ಥರ ಹೋಗ್ತಿದ್ದಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ವಾಪಸ್ತಾರೆ ಬರಿಗಾಲಲ್ಲಿ. ಸುಮಾರು ಜನ ಬರಿಗಾಲಲ್ಲಿ ಅದು ಬಹುಶಃ ನನ್ನ ಚಪ್ಪಲ್ ಸೌದೋಗಿದೆ. ಇದಾದ್ರು ಶನಿವಾರ ಮೇಲ್ಕೋಟೆ ಹೋಗ್ತೀರಿ ಅನ್ನಲ್ಲ, ಅದಕ್ಕೆ ಚಪ್ಪಲ್ ಕಳ್ತನ ಮಾಡ್ಬಿಡ್ತೀವಿ ಅಂತ ಚಪ್ಪಲ್ ಕಿತ್ತಾಕ್ಬಿಡ್ತೀವಿ. ಅಥವಾ ಚಪ್ಪಲ್ ಸೌದೋಗಿದೆಯಲ್ಲ ನಾನು ಅದಕ್ಕೋಸ್ಕರ ಹಾಕಿದ್ರೆ ದೆಹಲಿ ಅಂತ ಎಕ್ಸ್ಪೈರಿ ಅಲ್ಲ. ಚೆನ್ನಾಗಿದೆ ಒಂಥರ ಗಾಡಿ ಅದು. ಹೆಸರು ಏನಂತೆ ಇವೆಲ್ಲ ಇವುಗಳಿಗೆಲ್ಲ ತಲೆ ಕೆರ್ಸ್ಕೊಬಿಟ್ರೆ ನಾವು ಚೆನ್ನಾಗೈತೀವಿ ಅಷ್ಟೇ. ಅಲ್ಲಿ ಆಟೋ ನಿಂತೈತೆ ರೆಡಿ ಕರೆಕ್ಟಾಗಿ ಟಾಯ್ಲೆಟ್ಗೆ ಹೋಗೋ ಜಾಗದಲ್ಲಿ ಚೆನ್ನಾಗಿ ಹೈವೇ ಮಾಡ್ಕೊಬಿಟ್ರೆ ಪ್ರಕಾಶಿಸ್ತವನೆ ಜಿ ಬೇರೆ 45M 754 ಗಾಡಿಯಲ್ಲಿ. ಇದು ಎಲ್ರಿಗೂ ಅದೇ ಕತೆ. ಅದರಲ್ಲಿ ಪ್ರಜ್ವಲಿಸ್ತಾರೋ ತುಂಬ ಜನ. ಹೇಗೆ ಬಿಡತ್ತೆ ಹೈಬಿ ಮಾಡ್ಕೊಂಡು ಹೋಗೋದು ಎಲ್ರಿಗೂ ಅಷ್ಟೇ. ಸಿಟಿಲಿ ಮೈಸೂರು ಸಿಟಿಲಿ ಹೈಬಿ ಇಷ್ಟೇ ಇರುತ್ತೆ, ಅಷ್ಟಿಷ್ಟು ಇರಲ್ಲ. ಹೈಬಿ ಮಾಡ್ಕೊಳ್ತಿದ್ದೀವಿ. ಹೆರಿಟೇಜ್ ಹೈಬಿ ಬರೋದು, ಆರ್ಡಿನರಿ ಹೈಬಿ ಬರೋದು. ಹೆರಿಟೇಜ್ ಹೈಬಿ ಅದಕ್ಕೋಸ್ಕರ ಹಾಕ್ಕೊಡೋದಂತೆ. ಅದಕ್ಕೆ ಒಡೆಯರ್ ಫ್ಯಾಮಿಲಿಯವರು ಎಲ್ಲ ಲೈಟ್ ಬಿಡ್ಕೊಂಡಿರೋದು ಪ್ಯಾಲೇಸ್ಗೆಲ್ಲ. ಕಾಲು ಹೆಂಗೆ ಹೋಯ್ತಾ ಅವ್ರು ಹೇಳ್ಕೊಡೋಕ್ಕಿದೆ ಅಂತ. ನನಗೂ ಗಾಡಿ ಓಡಿಸೋರ ಸತ್ತ ಬೋರ್ಡ್ ಕೌಸ್ ಹತ್ರ ಒಬ್ಬ ಹೆಡ್ಲೈಟ್ ಆ್ಯಡ್ ಮಾಡಿಲ್ಲ. ಇವಾಗ ಹೈಬಿ
EC1633 ಗಾಡಿ, EC1633 ಗಾಡಿ ಅದು. ಷಣ್ಮುಗಮ್ ಗಾಡಿ ಇದು ಬ್ಯಾಕಪ್ ಅದು ನೆಟ್ವರ್ಕಿಂಗ್. ಷಣ್ಮುಗಮ್ದು ಲಾಸ್ಟ್ ನಂಬರ್ 33. ಇಷ್ಟು ಜನ ಹೈಟ್ KA 8559 ಇರಬೇಕು. ನಾರ್ತ್ ಶಾರ್ಟ್ ಕಂಡು ಹೆಡ್ಲೈಟ್ ಬೀಳ್ತಲ್ಲ, ಕಾಣ್ತಾಯಿಲ್ಲ. ಆ್ಯಕ್ಚುಲಿ ನಾನು ಫುಟ್ಪಾತ್ಗೆ ಹೋಗೋದು ಬೆಟರು. ಅಲ್ಲಿ ಫುಟ್ಪಾತ್ಗೆ ಬರ್ತಾವನಲ್ವ, ಏನಂದರೆ ನೀವು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ರಾಂಗ್ ವೇಲ್ ಬಂದಿದ್ದ ವೆಹಿಕಲ್ಗಳೇ ಜಾಸ್ತಿ. ಹಿಂದುಗಡೆಯಿಂದ ಬಂದಿದ್ದ ವೆಹಿಕಲ್ಗಿಂತ ಎದುರಾಗಿ ಬಂದಿದ್ದ ವೆಹಿಕಲ್ಗಳೇ ಜಾಸ್ತಿ. ಇದು ಒನ್ ವೇ ಇದು ಆ್ಯಕ್ಚುಲಿ. ಸೊ ಈಗ ಕಣ್ಣ ಬಾಡಿಗಳು ಕಾಚಿರ ಬೆಸಿಟ್ಕೊಂಡಿರ್ತಾರಲ್ವಂತೆ ಚೂರು ಆಡ್ತವೆ. ಈ ಸಪ್ತ ಬುಕ್ ಹೌಸವ್ರದ್ದು ಹೆವಿ ಬುಕ್ ಸೆಟ್ ಹಾಕೋಚಾರಾದ್ರು ಅಲ್ಲಿ ಬೇಕು ನೀರು ಹಾಕ್ತಾ ಇರುತ್ತೆ. ನೀರು ಆಡ್ಸೋದು ಆ್ಯಕ್ಚುಲಿ ಬಹುಶಃ ಬೇಗ ಬಂದ್ಬಿಟ್ಟು ಅನ್ಕೊಳ್ತೀನಿ ಅವನು. ಅವ್ನಿಗೇನೋ ಕೋಡಿಂಗ್ ಕೊಟ್ಟಿದ್ರಲ್ಲ, ಯಾವುದೋ ವೆಹಿಕಲ್ ಮಿಸ್ಲೀಡ್ ಮಾಡ್ಕೊಂಡು ಬೇಕು ಹೋಗ್ಬಿಟ್ಟು ನೇಚರ್ಗೆ. ಆ್ಯಕ್ಚುಲಿ ಈ ಪಾಯಿಂಟ್ ಬಂದೇ ಬರ್ಬೇಕು ಅವನು. ಕೋಡಿಂಗ್ ಏನೋ ಸರಿಯಾಗಿ ಹೋಗಿಲ್ಲ. ಅವರೆಲ್ಲ ಎಗ್ ಟೈಮ್ ಟಿ ಶರ್ಟ್ ಹೊಡಿ ಅವರೆಲ್ಲ ಹೇಗೆ ಪಂಚುವೆಲ್ಲ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಕೋಡ್ ಕೊಟ್ಟಿರ್ತಾರೆ. ಕೋಡ್ ಅಂದರೆ ಏನೋ ಒಂದು ಗುರುತು ಕೊಟ್ಟಿರ್ತಾರೆ. ಆ ಗುರುತು ಬಂದ ತಕ್ಷಣ ಚಕ್ ಅಂತ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅಲ್ಲೆಲ್ಲ ಸುಮ್ಮನೆ ಅಂಗಡಿ ಹತ್ರ ನಿಂತಿರ್ತಾರೆ ಬಾಟ್ಲ್ ಇಟ್ಕೊಂಡು. ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಒಂದು ದೊಡ್ಡ ಆ್ಯಕ್ಟಿವ್ ಗಾಡಿ ಪಾಸ್ ಆಗುತ್ತೆ, ಅವಾಗ ಈಚೆಗೆ ಬಿಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಅವಾಗ ಅವನು ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ಅದಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಒಂದು ಆ್ಯಕ್ಟಿವ್ ಪಾಸ್ ಆಗುತ್ತೆ, ಸಖತ್ತ ಈಚೆ ಬರ್ತಾನೆ. ಈ ಥರ ಇದೆಲ್ಲ ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೀನಿ ಈ ಥರದ್ದು ಆ್ಯಕ್ಚುಲಿ. ಸೊ ಆವಾಗ ಅದಕ್ಕೋಸ್ಕರ ಮ್ಯಾಚ್ ಆಗುತ್ತೆ. ಈ ಥರ ತುಂಬ ಸಿಕ್ಕಾಪಟ್ಟೆ ಕವರ್ ಮಾಡಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದ್ಸರಿ ಅದೇ ಎಕ್ಸಾಂಪಲ್ ಹೇಳ್ಬಿಟ್ಟಿದ್ದೀನಿ ಅದು ಬೇಡ. ಅದರದ್ದು ದೇವಸ್ಥಾನದಲ್ಲಿ ಹೆಂಗೆ ಅಡ್ಡಿಗೆ ಬರ್ತಾರೆ ಅನ್ನೋದು. ಇನ್ನೊಂದು ಯಾವ್ದಾದ್ರು ಎಕ್ಸಾಂಪಲ್ ಕೊಡಬೇಕು ಅಂದರೆ ಹೇಳಿದ್ರೆ ಬರ್ತಾರೆ ಆರ್ಮಿಯಿಂದ ಬಿಟ್ಕೊಂಡು ಹೋಗ್ತಾರೆ. ಈ ಸರಿ ಪ್ರಸಾದ ಕೊಟ್ಟಿದ್ದು ನನ್ನ ಕಣ್ಣಿಗೆ ಬಿದ್ದಿಲ್ಲ ಗುರು. ಇವರು ಪ್ರಸಾದ ಬ್ಯಾನ್ ಮಾಡಿಬಿಟ್ರೆ ಅವರು ಏನಾದರೂ ಪ್ರಸಾದ ಕೊಟ್ಟಿದ್ದು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಹೈ ಬೀಮ್ಗಳು ಹಾಕಿ ಬರ್ತಾ ಇರೋದು ರಾಂಗ್ ವೇ ಬರ್ತಾ ಇದ್ದಾರೆ ಆ್ಯಕ್ಚುಲಿ. ಒನ್ ವೇ ಕಾರ್ ಸರಿಯಾಗಿ ಹೋಗ್ತಿದೆ. ಈಗ ಬರ್ತಿರೋರೆಲ್ಲ ಬರ್ತದೆ, ಆ ಕಡೆ ಬರ್ತಿರೋದೆಲ್ಲ ರಾಂಗ್ ವೇ ಬರ್ತಾ ಇರೋದು. ಹೈ ಬೀಮ್ ಬೇರೆ ಹಾಕೋ ಬರ್ತಾರೆ. ಯಾಕೆ ಹತ್ರ ಒಂದು ಚಕ್ರ ಮುಂದೆ ಅವನ ಹೆವಿ ಹಾರ್ಡ್ ವರ್ಕ್ ಮಾಡ್ತಾನೆ. ಗೊತ್ತಾಗ ಒಬ್ಬ ಅದೇನು ಕೇಳ್ಕೊತಾರೆ ಬಿಟ್ಟು ಹೀಗೆ ಬಂದು ಬರುತ್ತೆ ಏನೋ ಕೇಳ್ಕೊತಾ ಇರುತ್ತೆ. ತೆಲುಗು ಹೋಗಿತ್ತು ತೆಲುಗು ಹೋಗಿದ್ದು ಈಗ ಬರ್ತಿರೋದಿದೆ ಸುಮ್ಮನೆ ಮುಂದ್ಗಡೆ ಬರ್ತಿರೋ ಇಬ್ಬರು ನೋಟಿಸ್ ಮಾಡಿದ್ರು. ಒಪ್ಪಲಿಂದ ರೈಟ್ ಸೈಡ್, ಒಪ್ಪಲಿಂದ ಲೆಫ್ಟ್ ಸೈಡ್. ಅದು ಹೇಳ್ತಾ ಇದ್ದೆ. ಆ ಹುಡುಗಿ ತಲೆ ಸರಿ ಇರೋದಾರು ಗೊತ್ತಿಲ್ಲ. ಅಪ್ಪ ಗೊತ್ತಲ್ಲಿ ಹೋದಿಲ್ಲ ನನಗೆ ಹೋಯ್ತು. ಎಲ್ಲಿಂದ ಬರ್ತಿರೋದು ಎಲ್ಲ ಮತ್ತೆ ಕೈ ತೋರಿಸ್ಕೊಂಡು ಹೋಗ್ತಾ ಇದ್ದು. ಆ್ಯಕ್ಚುಲಿ ಮೈಸೂರು ತಿಂಡಿ ಹತ್ರ ಹೋಟ್ಲಿದ್ದೆಲ್ಲ ಯಾವಾಗಲೂ ಅಲ್ಲೇ ಇರ್ತಿತ್ತು ಹುಡುಗಿ. ಇವಾಗ ಈ ಜಾಗ ಖಾಲಿ ಮಾಡ್ಕೊಂಡು ಅಲ್ಲೆಲ್ಲ ಮೇಲೆ ಹೊಟ್ಟೋಗುತ್ತೆ. ಸ್ವಲ್ಪ ಇದೇ ರೋಡಲ್ಲಿದೆ, ಸ್ವಲ್ಪ ಮೇಲೆ ಹೊಟ್ಟೋಗುತ್ತೆ. ಈ ಸೈಕಲ್ ಇತ್ತು ಸುಮಾರು ಸರಿ ನೋಡ್ತಾ ಇದ್ದೆ ನಾನು ಈ ಜಾಗದಲ್ಲಿ. ಇಷ್ಟೊತ್ತಲ್ಲಿ ಬಂದು ನಿಂತ್ಕೊಂಡು ಸುಮ್ಮನೆ ದೇವ್ರ ಕೈ ಮುಕ್ಕೊಂಡು ಏನೋ ಕೇಳ್ತಾ ಇರ್ತದೆ. ಹೊರಗೆ ಒಂದು ದಿವಸ ನಮ್ಮ ವಿಚಾರ ಸರ್ ವನವಾಸನ ಮುಗಿದ್ಮೇಲೆ ನಾವು ಇದಕ್ಕೆ ಬಂದಮೇಲೆ ನೀವು ಪರವಾಗಿ ನಮ್ಮ ಕಷ್ಟನ ಕೇಳಿ ಬಗೆಹರಿಸ್ಕೋಬೇಕಾಗ್ತದೆ. ಐದು ದಿನಗಳು ಪಾಪ ಎಷ್ಟು ಚೆನ್ನಾಗಿ ಬರ್ತಾವಲ್ಲ. ಪಾಪ ಕಣ್ಣು ಬಿಡೋಕೆ ಆಗ್ತಾಯಿಲ್ಲ ಅಂತೇಳಿ ಈಗ ಸ್ವಿಫ್ಟ್ ಡಿಸೈರ್ ಮೆಂಬರ್ ಓದೋಕ್ಕಾಗ್ತದೆ. ಅವರೇ ಮ್ಯಾಚ್ತಾರೆ, ಯಾರು ಮ್ಯಾಚ್ ಮಾಡ್ತಾರೆ ಐದು ದಿನಗಳು. ಆ್ಯಕ್ಚುಲಿ ವೀಡಿಯೋ ಕಟ್ಟಾಗೈತೆ ಅಲ್ಲಿ, ಎಲ್ಲಿ ಕಟ್ಟಾಯಿತು ಗೊತ್ತಿಲ್ಲ.
ಹಾಲ್ ಟಿಕೆಟ್ ಎಲ್ಲ ಉಂಟು ಹೇಳಿ. ಹೈಬಿ ಬರೀ ಹೈಬಿಗ್ ಹಾಕೋಸ್ಕರ ಇಲ್ಲಿ ಗಂಟೆ ಬರ್ತಾರಲ್ಲ ಸಿಕ್ಕಾಪಟ್ಟೆ ಅಲ್ಲಿಂದ ಹೈಬಿ ಇಟ್ಕೊಬಿಟ್ಟು ವೀಡಿಯೋ ಅಲ್ಲಿ ಕಟ್ಟಾಯ್ತು ಹೋಗಿಲ್ಲ. ಆ ದೇವಸ್ಥಾನ ಕಥೆ ಹೇಳ್ತಾ ಇದೆ. ಆ ದೇವಸ್ಥಾನದ ಒಂದು ಇಟ್ಕೊಂಡು ದೇವ್ರ ಕೈ ಮುಟ್ಕೊಂಡು ಯಾವಾಗಲೂ ಕೇಳ್ತಿರ್ತಾಳೆ ಆ ಸ್ಟೋರಿ ಕಥೆ ಹೇಳ್ತಾ ಇದ್ದೆ ಅದೇನು ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ ನಾವೆಲ್ಲ. ನಾನು ಅಲ್ಲಿ ಉದ್ದಕ್ಕೂ ಕಾಣ್ತಾ ಇದೆ. ಹೇಳ್ಬೇಕಾದ್ರೆ ಕಣ್ಣೇ ಕಾಣ್ತಾ ಇಲ್ಲ, ಸುಬ್ಬಾದೇ ಕಾಣ್ತಾ ಇಲ್ಲ ನನಗೆ, ಅಷ್ಟು ಜೋರಾಗಿ ಬೀಳ್ತಾ ಐತೆ ನನ್ನ ಕಣ್ಣಿಗೆ. ಅವ್ರು ಕಿತ್ತು ಚೆಂದ ಸರ್ ಮುಂದೆ ನಡಿಬೇಕಾಗಿತ್ತು ಮೇಡಮ್. ಎಲ್ಲ ಬರೋಣ ಏಟ್ಲಿ ಮತ್ತು ಎಂತಾನೆ ಗುರುವಾರ ಯಾರು ಊಟ ಸಿಗಟ್ಟದ್ದು ಗಟ್ಟಿ ನಂಜನಗೂಡಿಗೆ ಹೋಗೋದೇ ಬೆಟರ್. ಕಡಿಮೆ ಮಾಡ್ತಾರೆ ಚಾವಡಿ ಬೆಟ್ಟಕ್ಕೆ ನಂಜನಗೂಡಿಗೆ ಹೋಗೋದೇ ಬೆಟರ್. ಯಾಕಂದರೆ ಚಾವಡಿ ಬೆಟ್ಟಕ್ಕೆ ಅಲ್ಲಿ ಸಿಕ್ಕಲ್ಲ, ಸಿಕ್ಕಾಪಟ್ಟೆ ಹೊರಟಾಡೋ. ನಂಜನಗೂಡಿಗಾದರೆ ರೈಲ್ ಹೇಳ್ಕೊಂಡು ಹೋಗ್ಬಿಟ್ರೆ 2 ಕಿಲೋಮೀಟ್ರ್ ವಾಕ್ ಅಲ್ಲಿಂದ ಅಲ್ಲಿಗೆ. ರೈಲ್ವೆ ಸ್ಟೇಷನ್ವರೆಗಂತೂ ಬರಲೇಬೇಕು ಮೊಬೈಲ್ ಚಾರ್ಜ್ ಮಾಡೋಕ್ಕಾದ್ರು. ಎಲ್ಲೂ ಮಿನಿಮಮ್ 10 ಕಿಲೋಮೀಟ್ರ್ ವಾಕ್ ಆಗುತ್ತೆ ಅಪ್ ಆ್ಯಂಡ್ ಡೌನ್. ಅಲ್ಲಾದರೆ ಇನ್ನೂ ಜಾಸ್ತಿ ಆಗುತ್ತೆ, ಡಬಲ್ ಆದರೂ ಆಗುತ್ತೆ. ಮೈಸೂರು ನಂಜನಗೂಡಿಗೆ ಸಾರಿ ಬೆಟ್ಟಕ್ಕೆ ಚಾವಡಿ ಬೆಟ್ಟಕ್ಕೆ ಹೋಗುತ್ತೆ ಡಬಲ್ ಆದರೂ ಆಗುತ್ತೆ. ಮಿನಿಮಮ್ ಅಂತೂ 10 ಅದೇ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ ಮಿನಿಮಮ್ 10 ಆಗುತ್ತೆ. ಬೇರೆ ಯಾವ ಕೆಲಸ ಕಾರ್ಯಗಳು ಆಗಲ್ಲ. ಇದೇ ನಂಜನಗೂಡಿಗೆ ಬಂದರೆ ಮೊಬೈಲ್ ಚಾರ್ಜು ಆಳು ಬೇರೆ ಬೇರೆ ಕೆಲಸ ಕಾರ್ಯಗಳು ಆಗುತ್ತೆ, ಇನ್ಕ್ಲೂಡಿಂಗ್ ಸ್ನಾನನೂ ಆಗೋಗುತ್ತೆ. ಅಷ್ಟಿದ್ರೆ ಸ್ನಾನನೂ ಮಾಡ್ಬೋದು. ಸೊ ನಂಜನಗೂಡಿಗೆ ಹೋಗೋದೇ ಬೆಟರ್, ಕಡಿಮೆ ವಾಕ್ ಕೂಡ ಆಗುತ್ತೆ. ಎಷ್ಟೊಂದು ಅಡ್ವಾಂಟೇಜಸ್ ಇದೆ. ಸ್ನಾನ ಮಾಡ್ಬೋದು, ಮೊಬೈಲ್ ಚಾರ್ಜ್ ಮಾಡ್ಬೋದು. ಅದಕ್ಕೆ ನಾನು ಚಾವಡಿ ಬೆಟ್ಟದ ಕಡೆಗೆ ಇದು ಹೋಗಲ್ಲ, ಲಿಫ್ಟ್ ಕೊಡಲ್ಲ ಅನ್ನೋ ಏಕಮಾತ್ರ ಕಾರಣಕ್ಕೆ ಹೋಗಲ್ಲ. 1000 ಮೆಟ್ಲು ಎತ್ಕೊಂಡೇ ಹೋಗಬೇಕು ಅಥವಾ ನಡ್ಕೊಂಡು ಹೋಗ್ಬೇಕು 10 ಕಿಲೋಮೀಟ್ರ್ ಒಂದು ಸೈಡ್. ಮತ್ತು 10 ಕಿಲೋಮೀಟ್ರ್ ಇದೆ 50% ನಡಿಬೇಕಾಗಿರುತ್ತೆ. ಅಂದರೆ 5 ಕಿಲೋಮೀಟ್ರು ಅಂದರೆ ಕರೆಕ್ಟಾಗಿ ಎಲ್ಲಿಗೆವರೆಗೆ ಗೊತ್ತಾ, ಪಾರ್ಕಿಂದ ಹಿಡಿದು ಇದು ದಲಿತ ಬಾಲಿಂದ ಒಂದು ರೋಡ್ ಬಂದು ಜಾಯ್ನ್ ಆಗುತ್ತೆ ಬೆಟ್ಟಕ್ಕೆ. ಕರೆಕ್ಟಾಗಿ ಎಷ್ಟದು 2 ಕಿಲೋಮೀಟ್ರ್ ಚಾಮುಂಡಿ ಬೆಟ್ಟ ಇನ್ನೂ 6 ಕಿಲೋಮೀಟ್ರ್ ಇದೆ ಅಂತ ಒಂದು ಕಲ್ಲು ಬರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ದೂರಕ್ಕೆ ಬರ್ತದೆ. ಸೊ ಅಲ್ಲಿವರೆಗೂ ವಾಕ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಆರ್ಗನೈಸ್. ಅದು ಯಾಕೆ ಅದು ತೋರಿಸ್ತಾ ಇರೋದು ಅಂದರೆ, ಅದು ತಿಂತಾ ಕೂತಿದ್ದು ಬೇಕ್ರಿ ಐಟಮ್. ಅದು ಬೇಕ್ರಿ ಐಟಮ್ ಅಂದರೆ ಖಾರ ಬೂಂದಿ ತಿಂತಾ ಇದ್ದಿದ್ದೀನಿ. ಸೊ ಯಾಕೆ ಖಾರ ಬೂಂದಿ ತೋರಿಸ್ತಾ ಇರೋದು ಅಂದರೆ, ಶ್ರುತಾ ಬಳ್ಳಾರಿ ಬಗ್ಗೆ ನೆಗೆಟಿವ್ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಎವಿಡೆನ್ಸ್ ಎಲ್ಲ ಡಿಲೀಟ್ ಆಗಿರೋದು ಅವಳದೇ. ಸೊ ಅವಳು 98.99% ಡ್ರಾಪ್ ಹೋಗ್ತು. ಸೊ ಚಿವಿರವಿ ಅಂತೂ ಬರೋಬೇಡ. ಸೊ ಇನ್ವೆಸ್ಟಿಗೇಷನ್ ಆಗಿದೆ ಅಂತ ಹೇಳಿದೆ. ಸೊ ಅದಕ್ಕೆ ಅವ್ನು ತೋರಿಸ್ತಾ ಇರೋದು. ಅಂದರೆ ಶ್ರುತಾ ಬಳ್ಳಾರಿ ಬೇಡ ಅಂತ ಹೇಳಿದ ತಕ್ಷಣ ಬೇಕರಿ ಐಟಮ್ ಎಲ್ಲ ಡಮಾರ್. ಯಾರು ಬೀದಿಯನ್ನು ದಾರಿಗೆ ಹೋಗ್ತಾ ಬೇಕರಿ ಐಟಮ್ ತಿಂತಾ ಇದ್ದಾನೆ. ಜೊತೆಗೆ ನೀವು ಬೇಕಾದ್ರೆ ನೋಟಿಸ್ ಮಾಡ್ಬೋದು, ಪಾಸ್ಟ್ 3-4 ಡೇಸಲ್ಲಿ ಅದು ಅದಕ್ಕೆ ರಿಲೇಟೆಡ್ ಬೇಕರಿ ಐಟಮ್ ಅಂಕಲ್ ಹಿಡಿದಿರೋದು. ಪಾಸ್ಟ್ 3-4 ಡೇಸಲ್ಲಿ ಕವರ್ ಮಾಡಿದ್ನಲ್ಲ, ಆವಾಗ 2 ಸರಿ ಸಿಕ್ಕಿದ್ದಾರೆ ಚಿನಿ ರವಿ ಹಿಂಗೆ ಮಿಕ್ಸರ್ ಆಳು ಮೂಳೆನ ತೊಗೊಂಡೋಗಿ ನಾಯಿಗಳಿಗೆ ಮತ್ತು ಪಕ್ಷಿಗಳಿಗೆ ಹಾಕ್ತಾಯಿದ್ರು. ನಾನು ಪುಕ್ಸಟ ಪ್ರಚಾರ ಮುಂಚೆ ಯಾವಾಗಲೂ ನಾನು ನೋಡೋಲ್ಲ, ಇವಾಗಲೇ ನೋಡ್ತಾ ಇರೋದು ಅಂತಲ್ಲ. ಅದಕ್ಕೆ ಅದೇ ನನಗೆ ಕೊಡೋದ್ರ ಬೋಲೆ ತೊಗೊಂಡೋಗಿ ಬೀದಿ ನಾಯಿಗಳಿಗೆ ಹಾಕ್ತೀವಿ ಅಂತ ಹಾಕ್ತಿದ್ದೆ. ಬೀದಿ ನಾಯಿಗಳು ಅಂದರೆ ಅವ್ರುಗಳೇ ಹಾಕ್ತಿದ್ದಾರಲ್ಲ, ಅವ್ರುಗಳು ಪ್ರಾಣಿ ಪಕ್ಷಿ ಎಲ್ಲ ಆಗುತ್ತೆ. ಅವ್ರುಗಳು ಸ್ಟ್ರೀಟ್ ಡಾಗ್ ಕಮಿಟ್ಮೆಂಟ್ಗಳು ಮಾಡ್ತಾರೆ. ಅದು ಸ್ಟ್ರೀಟ್ ಡಾಗ್ ಕಮಿಟ್ಮೆಂಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಬೇರೆ ವೀಡಿಯೋಗಳೇ ಮಾಡಿದ್ದೀನಿ. ಹಳೆದ VI ನವೀನ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲೆಲ್ಲ ಮಾಡಿದ್ದೀನಿ. ಈ ಸ್ಟ್ರೀಟ್ ಮ್ಯಾಥಮೆಟಿಕ್ಸ್ ಎಲ್ಲ ಮ್ಯಾಥಮೆಟಿಕ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟ್ರೀಟ್ ಡಾಗ್ ಕಮಿಟ್ಮೆಂಟ್ ಏನಕ್ಕಪ್ಪ ಮಾಡಿದ್ದೀನಿ ಅಂದರೆ,
ಬೀದಿ ನಾಯಿ ಕಮಿಟ್ಮೆಂಟ್ಗಳು ಅಂದರೆ ಅವರು ಎಲ್ರಿಗೂ ಲಾಯಲಾಗಿ ಕೆಲಸ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅಲ್ಲಿ ಕೂತ್ಕೊಂಡಿರೋದು ಯಾಕೆ ಕೆ ಆರ್ ಹಾಸ್ಪಿಟ್ಲ್ಗೆ ಹೋಗುವಾಗ ಬರ್ತಾರಲ್ಲ, ಊಟ ಇಸ್ಕೊಳ್ತಾರೆ, ಊಟ ಇಸ್ಕೊಳ್ಳೋಕ್ಕೆ ಅಂತ ಕೂತಿರ್ತಾರಲ್ಲ ಜನಗಳು, ಅವರು ಯಾರು ದುಡ್ಡು ಕೊಡ್ತಾರೆ ಅವ್ರ ಕಡೆ ಜೈ ಅಂತಾರೆ ಅಷ್ಟೇ. ಅಷ್ಟೇ ಅಂಥವ್ರಿಗೆ ಸ್ಟ್ರಿಂಗಾಗಿ ಕಮಿಟ್ಮೆಂಟ್ ಆಗ್ತಾರೆ. ಅಂದರೆ ಅವ್ರಿಗೆ ಯಾವುದೇ ಇದಿರಲ್ಲ, ರೀತಿ ನೀತಿಗಳಾಗಲಿ ಕಟ್ಟುಪಾಡುಗಳು ಏನೂ ಇರೋದಿಲ್ಲ. ಸುಮ್ಮನೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಜೈ ಅಂತಾರೆ. ಓಟ್ ಹಾಕೋರು ಹಾಕ್ತಾರಲ್ಲ ಒಂದಷ್ಟು ಜನ ದುಡ್ಡು ಇಸ್ಕೊಂಡು, ಯಾರು ದುಡ್ಡು ಕೊಡ್ತೀಯ ಕೊಡು, ಓಟ್ ಹಾಕ್ಲಾ, ನೀನು ಕೊಡ್ತೀಯ, ಎಷ್ಟು ದುಡ್ಡು ಕೊಡ್ತೀಯ, ನೀವು ಓಟ್ ಹಾಕ್ತೀನಿ ಅಂತ ಎಕ್ಸಾಕ್ಟ್ಲಿ ಇವರು ಹಾಕ್ತಾರೆ. ಯಾರು ಅವ್ರಿಗೆ ಹೆಚ್ಚಿಗೆ ದುಡ್ಡು ಯಾರು ಹೆಚ್ಚಿಗೆ ಫೇವರ್ ಮಾಡ್ತಾರೆ ಅವಾಗ ಬೋಳಿ ಹೋಗಿದ್ರು. ಪಂಚ ಒಂದು ಅಂಡರ್ವೇರ್ ಅಲ್ಲ, ಸಾಮಾನ್ಯ ಕಾಣಬೇಕು ಒಂದು ಇನ್ನೊಂದು ಸ್ವಲ್ಪ ಆ ರೇಂಜಿಗೆ ಅಂಡರ್ವೇರ್ 2 ಇಂಚ್ ಅಂಡರ್ವೇರ್ ಕಾಣ್ತಾಯಿತ್ತು ಒಂದು, ಆ ಮಟ್ಟಕ್ಕೆ ಗಾಳಿ ಕೂತಿರೋದು ಸುಡ. AK308 ಗಾಡಿ ಸುಗಮ 12A680. ಇಲ್ಲಿ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಓಲಾ ಗಾಡಿ ಹೋಯ್ತು ಗುರು, ಓಲಾ ಗಾಡಿ ಹೋಯ್ತು, ಅದನ್ನು ಕವರ್ ಮಾಡಬೇಕಾಗಿತ್ತು. ಮತ್ತು ನಂಬರ್ ಪ್ಲೇಟೇ ಅರ್ಧಂಬರ್ಧ ಇತ್ತು, ಅದು ನಂಬರ್ ಏನು ಮಾಡೋಕ್ಕಾಗಲಿಲ್ಲ. ಈ ಬಸ್ ಕವರ್ ಮಾಡಿದೆ. ಆದರೆ ಆ್ಯಕ್ಚುಲಿ ಬಸ್ ಹೋದ ಅವಶ್ಯಕತೆ ಇರಲಿಲ್ಲ, ಸ್ವಲ್ಪ ನಂಬರ್ ಪ್ಲೇಟ್ ರೆಕಾರ್ಡ್ ಆಗಿರೋ ಸಾಧ್ಯತೆ ಇರುತ್ತೆ. ಆ್ಯಕ್ಚುಲಿ ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ ಬಂದವು, ಆಲ್ಮೋಸ್ಟ್ ಎಲ್ಲ ಇದೆ. DY01 BP 5535 ಗಾಡಿ, DY ಪುಟ್ಸ್ವಾಮಿ, ಅಂದರೆ ಪುಟ್ಸ್ವಾಮಿ ಅವರು ಒಳಗಡೆ ಇದ್ದಾರೆ ಅಂತ. ಅಂದರೆ ನಮ್ಮ ಗಾಡಿ ತಂದೆ ಇದು ಹೆಡ್ಲೈಟ್ ಸುಮಾರು ವರ್ಷದಿಂದ ಬರ್ತಾ ಇದೆ, ಅಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ 2 ನಂಬರ್ ಪ್ಲೇಟ್ ಓದ್ತೀನಿ, ಬರೋಕ್ಕೆ ಆಗ್ತಿಲ್ಲ. ಇದು NM 8829 ಗಾಡಿ ಇದು. KA05 NM 8829. ಅಲ್ಲಿ ಯಾರೋ ಹುಡುಗಿ ನಿಂತ್ಕೊಂಡಿದ್ದಾರೆ, ಅದು ಆ ಕಡೆ ತಲೆ ಕೆಡಿಸ್ಕೊಳ್ತಾರೆ. ಸಿಕ್ಕಾಪಟ್ಟೆ ಡೌಟ್ ಆಗ್ತಾರೆ ಇಲ್ಲ ಮುಸ್ಲಿಮ್ಸು ಸಿಕ್ಕಿನೇ ಓಡಿಸ್ತಾರೆ. ಎಸ್ಪೆಷಲಿ ಸಾಗು, ಸಲ್ಮಾನ್ ಖಾನ್, ಶಾರುಖ್ ಖಾನ್. ಎಸ್, ಮುಸ್ಲಿಮ್ಸ್ ಇದ್ದಾರಲ್ಲ ಅವರು ಕಾಮನ್ ಆಗಿ ಇವಾಗ ನೋಡ್ತಾ ಇರೋದು ನಾನು ನೋಡ್ಕೊಂಡು ಮುಸ್ಲಿಮ್ಸ್ ಕಾಮನ್ ಆಗಿ ಸುಜುಕಿ ಗಾಡಿ ಓಡಿಸ್ತಾ ಇರ್ತಾರೆ. ಅದರಲ್ಲೂ ಈಗ ನಾನು ರೀಸೆಂಟಾಗಿ ನೋಡಿರೋ ಪ್ರಕಾರ ಬರುದ್ನ ಅಂತ ಗಾಡಿ ಇದೆಲ್ಲ ನಿಂತ್ಕೊಂಡಿದ್ದಲ್ಲ, ಆ ಗಾಡಿ ಸಿಕ್ಕಾಪಟ್ಟೆ ಓಡಿಸ್ತಾರೆ ಸಿಟಿಯಲ್ಲಿ. ಅದು ನನ್ನ ಮುಂದೆ ತೊಗೊಂಡು ಓಡಾಡಿಸ್ತಿರ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಅದು ವರ್ಕೌಟ್ ಮಾಡೋದೇ ಅದು ಯಾರ್ಯಾವ ನೆಟ್ವರ್ಕ್ ಇಷ್ಟಪಟ್ಟಿದ್ದಾರೆ, ಪ್ರೊಫೆಷನ್ ಏನು ಅಂತ ಯಾವ ಬೇರೆ ಯಾವ್ದಾರು ಕೇಸ್ಗಳಿದೆಯೋ ಅವ್ರ ಮೇಲೆ ಕೊಟ್ಟ ಗೊತ್ತಾಗೋದು. ಅದಕ್ಕೆ ಯಾರೋ ಒಬ್ಬ ಹೆಡ್ ಕೂಡ ಇರ್ತಾನೆ. ಫಸ್ಟ್ ಆಫ್ ಆಲ್ ಆ ಅಡ್ವರ್ಟೈಸ್ಮೆಂಟ್ ಸ್ಪಾನ್ಸರ್ ಮಾಡ್ತಿರೋನು ಯಾರೋ ಅದನ್ನು ಕೂಡ ಗೊತ್ತಾಗೋಗುತ್ತೆ. ಟಿ ವಿ ಅಡ್ವರ್ಟೈಸ್ಮೆಂಟ್ ಸ್ಪಾನ್ಸರ್ಸ್ ಇರ್ತಾರಲ್ಲ, ಅಥವಾ ಅಂಬಾಸಡರ್ಸ್ ಏನೋ ಇರ್ತಾರಲ್ಲ, ಯಾರು ಮಾಡ್ತಾ ಇರೋದು, ಯಾವ ಮೂವಿಗೆ ಅಟ್ಯಾಚ್ ಮಾಡಿದ್ದಾರೆ, ಯಾರು ಹೀರೋ ಅಥವಾ ಹೀರೋಯಿನ್ ಅಥವಾ ಮಾಡೆಲ್ಗೆ ಅಟ್ಯಾಚ್ ಮಾಡಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು ಸಲ ಸರ್ಚ್ ಮಾಡಬೇಕು ಅಂದ್ಕೊಳ್ತೀನಿ, ಮಾಡ್ತೇ ಹೋಗುತ್ತೆ.